ಶ್ರೀಗುರುಭ್ಯೋ ನಮಃ. ಹರಿ ಓಂ. ಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಈ ಧ್ಯಾನ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಧ್ಯಾನ ಶಿಬಿರವನ್ನು ಏರ್ಪಡಿಸಿ ಇಲ್ಲಿ ಸಮಾಜಕ್ಕಾಗಿ ಸೇವೆಯನ್ನು ನಿರ್ವಹಿಸ್ತಾ ಇರುವಂಥ ಎಲ್ಲ ಪಿರಮಿಡ್ ಧ್ಯಾನ ಕೇಂದ್ರದ ಸದಸ್ಯರೇ,
ಈ ದಿನ ನಾವು ಈ ಒಂದು ಪ್ರವಚನದ ವಿಚಾರ ಏಕಾಗ್ರತೆಯ ಕಲೆ, ದಿ ಆರ್ಟ್ ಆಫ್ ಕಾನ್ಸಂಟ್ರೇಷನ್. ಈ ಏಕಾಗ್ರತೆ ನಮಗೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸಂದರ್ಭದಲ್ಲೂ ಬೇಕಾಗುತ್ತೆ. ನಮ್ಮೆಲ್ಲರಲ್ಲೂ ಕೂಡ ಏಕಾಗ್ರತೆ ಎನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಆ ಏಕಾಗ್ರತೆ ಕೆಲವು ಕಡೆ ಕೆಲಸ ಮಾಡ್ತಾ ಇರುತ್ತೆ, ಕೆಲವು ಕಡೆ ಕಡಿಮೆ ಏಕಾಗ್ರತೆಯನ್ನು ನಾವು ಉಪಯೋಗಿಸ್ತಾ ಇರ್ತೀವಿ. ಈಗ ನಮಗೆ ಅಧ್ಯಾತ್ಮ ಸಾಧನೆ ಮಾಡೋದು, ಹಾಗೆ ವಿದ್ಯಾರ್ಥಿಗಳಲ್ಲಾದರೆ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು, ಅದಾದಮೇಲೆ ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡುವಂಥದ್ದು, ಈ ಎಲ್ಲ ಸಮಯದಲ್ಲೂ ಏಕಾಗ್ರತೆ ಬಹಳ ಮುಖ್ಯ. ಈಗ ನಾವು ಧ್ಯಾನವನ್ನು ಅಭ್ಯಾಸ ಮಾಡಬೇಕಾದ್ರೆ ಉಸಿರನ್ನೇ ಗಮನಿಸಿ ಅಂತಾರೆ. ಉಸಿರನ್ನು ಮಾತ್ರ ಗಮನಿಸಿ, ಬೇರಿನ್ನೇನು ಯೋಚನೆ ಮಾಡಬೇಡಿ. ಅಂದರೆ ಏನರ್ಥ? ಅದನ್ನು ಮಾತ್ರ ಗಮನಿಸ್ತಾ ಇರಿ, ಆ ಕಡೆ ಈ ಕಡೆ ಏನು ಗಮನಿಸಬೇಡಿ, ಅದನ್ನು ಮಾತ್ರ. ಅಂದರೆ ಅದೊಂದನ್ನೇ ಅಂತ ಅರ್ಥ. ಒಂದನ್ನೇ ಅಂದ್ರೇನು? ಏಕ. ಅದಕ್ಕೆ ವಿರುದ್ಧ ಪದ ಅನೇಕ. ಏಕಾಗ್ರತೆ ಇಲ್ಲದೇ ಇದ್ದಾಗ ಅನೇಕತೆಯ ಕಡೆ ಗಮನ ಹೋಗುತ್ತೆ. ಈ ಏಕಾಗ್ರತೆಗೂ ಏಕಾಗ್ರತೆ ಇಲ್ಲದೇ ಇರುವಂಥ ಸಂದರ್ಭದಲ್ಲೂ ಈ ಎರಡೂ ಸಮಯದಲ್ಲಿ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಒಂದು ಉದಾಹರಣೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥದ್ದು ವಿಜ್ಞಾನ. ಸೂರ್ಯನ ಬೆಳಕನ್ನು ನಾವು ಬೂದುಗಾಜು ಲೆನ್ಸ್ ಅಂತ ಏನು ಕರಿತೀವೋ, ಲೆನ್ಸ್ ಮೂಲಕ ಕಾನ್ಸಂಟ್ರೇಟ್ ಮಾಡಿದಾಗ ಒಂದು ಪಾಯಿಂಟ್ಗೆ ಆಗೇನಾಗುತ್ತೆ, ಬೆಂಕಿಯನ್ನು ಉತ್ಪತ್ತಿ ಮಾಡುವಂಥ ಶಕ್ತಿ ಸೂರ್ಯ ಕಿರಣಗಳಿಗೆ ಸಿಗುತ್ತೆ. ಸೂರ್ಯನ ಕಿರಣಗಳು, ಅನೇಕ ಕಿರಣಗಳು ಆ ಲೆನ್ಸ್ ಒಳಗಡೆ ಹೋಗಿ ಹೊರಗಡೆ ಬರಬೇಕಾದ್ರೆ ಆ ಒಂದು ರೇ ಆಗಿರುತ್ತೆ, ಒಂದು ಕಿರಣ ಆಗುತ್ತದೆ. ಅದೆಲ್ಲ ಯುನೈಟ್ ಆಗಿದ್ದಕ್ಕೆ, ಒಂದಾಗಿದ್ದಕ್ಕೆ ಅಲ್ಲಿ ಶಕ್ತಿ ಅನ್ನುವಂಥದ್ದು ಉತ್ಪತ್ತಿ ಆಯಿತು, ಅಲ್ಲಿ ಬೆಂಕಿಯಾಗಿ ಉತ್ಪತ್ತಿ ಆಯಿತು. ಇದೇ ರೀತಿಯಲ್ಲಿ ನಾವು ನಮ್ಮ ಆಲೋಚನೆಗಳು, ಈಗ ನಾವೊಂದು ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ ಅನ್ನೋದಾದರೆ, ಆ ಅರ್ಧ ಗಂಟೆಯಲ್ಲಿ 30 ನಿಮಿಷದಲ್ಲಿ ಎಷ್ಟು ಆಲೋಚನೆಗಳನ್ನು ಮಾಡಿರ್ತೀವಿ? ಒಂದು ನಿಮಿಷಕ್ಕೆ ಒಂದು 10, 15 ಅಂತ ಇಟ್ಕೊಂಡ್ರು, ಒಂದು 10 ಅಂತ ಇಟ್ಕೊಂಡ್ರೆ ಫಾರ್ ಎಕ್ಸಾಂಪಲ್ 30 ನಿಮಿಷಕ್ಕೆ 300 ಆಗೋಯ್ತು. ಅರ್ಧ ಗಂಟೆಯಲ್ಲಿ 300 ಆಲೋಚನೆಗಳು ಬಂದು ಹೋಯಿತು ಅಂತ ಅರ್ಥ ಮನಸ್ಸಿನಲ್ಲಿ. ಈಗ ಸೂರ್ಯನ ಬೆಳಕಿಗೆ ನಾವು ಕೈ ಒಡ್ಡಿದ್ರೆ ಕೈ ಏನು ಸುಡೋದಿಲ್ಲ, ಅಲ್ಲಿ ಎನರ್ಜಿ ಅಲ್ಲಿ ಮ್ಯಾನಿಫೆಸ್ಟ್ ಆಗಿಲ್ಲ. ಅದೇ ಲೆನ್ಸ್ ಮೂಲಕ ಬಂದಾಗ, ಬೂದಗಾಜಿನ ಮೂಲಕ ಬಂದಾಗ ಬೆಂಕಿ ಅಂದರೆ ಎಷ್ಟು ಶಕ್ತಿ ಇರುತ್ತೆ? ಒಂದು ವಸ್ತುವನ್ನೇ ಸುಟ್ಟು ಬಿಡುತ್ತೆ. ಅಷ್ಟು ಶಕ್ತಿ ಎಲ್ಲಿತ್ತು ಅಂದರೆ ಅಲ್ಲೇ ಇತ್ತು, ಲೆನ್ಸಲ್ಲಿ ಇರಲಿಲ್ಲ. ಅದು ಶಕ್ತಿ ಆ ಕಿರಣಗಳಲ್ಲೇ ಇತ್ತು. ಹಲವಾರು ಕಿರಣಗಳು ಹೇಗೆ ಸೇರಿಕೊಂಡು ಒಂದು ಅದ್ಭುತ ಶಕ್ತಿ ಆಯಿತೋ, ಇದೇ ರೀತಿಯಲ್ಲಿ ನಮ್ಮ ಮನಸ್ಸಿನ ಆಲೋಚನೆಗಳು, ಒಂದೊಂದು ಆಲೋಚನೆಗೂ ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ವಿನಿಯೋಗ ಮಾಡ್ತಾ ಇರ್ತೀವಿ, ಯೂಸ್ ಮಾಡ್ತಾ ಇರ್ತೀವಿ, ಉಪಯೋಗಿಸ್ತಾ ಇರ್ತೀವಿ. ಈಗ ನಾನು ಮಾತಾಡಬೇಕಾದ್ರೆ ಬಹಳಷ್ಟು ಶಕ್ತಿ ವ್ಯಯ ಆಗುತ್ತೆ.
ಯಾಕಂದರೆ ಮನಸ್ಸು ಆಲೋಚನೆ ಮಾಡಬೇಕು, ವಾಕ್ ಇಂದ್ರಿಯ ಆಲೋಚನೆ ಮಾಡಬೇಕು, ನೋಡಬೇಕು, ಶರೀರ ಚಲನೆ ಆಗುತ್ತೆ. ಆ ಎಲ್ಲ ಎನರ್ಜಿಗೆ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ, ಅದೊಂದು ಅದ್ಭುತವಾದ ಶಕ್ತಿ ನಮ್ಮಲ್ಲಿ ಜನರೇಟ್ ಆಗುತ್ತೆ. ನೀರನ್ನು ಹರಿಯೋಕ್ಕೆ ಬಿಟ್ಬಿಟ್ಟಿದ್ರೆ ಹರ್ಕೊಂಡು ಹೋಗ್ತಾ ಇದೆ ನೀರು. ಯಾರೋ ಒಬ್ಬ ವಿಜ್ಞಾನಿಗೆ ಗೊತ್ತಾಯಿತು ಎಷ್ಟು ಶಕ್ತಿ ವೇಸ್ಟ್ ಆಗ್ತಾ ಇದೆ, ವ್ಯಯ ಆಗ್ತಾ ಇದೆ. ಬೇರೆಯವ್ರು ನೋಡಿದ್ರು ನೀರು ಹರಿತಾ ಇದೆ, ಹೋದರು ಅಷ್ಟೇ. ಆ ವಿಜ್ಞಾನಿಗೆ ಗೊತ್ತಾಯಿತು ಎಷ್ಟೊಂದು ಶಕ್ತಿ ಸುಮ್ಮನೆ ವ್ಯರ್ಥ ಆಗ್ತಾ ಇದೆಯಲ್ಲ, ಈ ಶಕ್ತಿನ ಹೇಗಾರು ಬಳಸ್ಕೋಬೇಕು ಅಂತ ಅಲ್ಲೊಂದು ಫ್ಯಾನ್ ಇಟ್ಬಿಟ್ಟು ಅದನ್ನು ಸುತ್ತೋ ಹಾಗೆ ಮಾಡಿ, ಜನ್ರೇಟ್ ಮಾಡಿ, ಮೋಟ್ರ್ ಕನೆಕ್ಟ್ ಮಾಡಿ, ಅದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋ ಥರ ಒಂದು ವ್ಯವಸ್ಥೆ ಮಾಡಿದಾಗ ಎಷ್ಟು ಉಪಯೋಗ ಆಯಿತು. ಅದನ್ನು ಬೇಕಾದ್ರೆ ಸ್ಟೋರ್ ಮಾಡ್ಕೋಬೋದು. ಇದೇ ಥರ ನಾವೀಗ 1 ಗಂಟೆ ಮಾತನಾಡ್ತಾ ಕೂತ್ಕೊಳ್ಳೋದು, ಅಥವಾ ಒಂದು ಅರ್ಧ ಗಂಟೆ ನ್ಯೂಸ್ ಪೇಪರ್ ಓದ್ತಾ ಇರೋದು, ಟಿ ವಿ ನೋಡೋದು, ಇನ್ನೆಲ್ಲೋ ಏನೋ ಮಾಡ್ತಾ ಇರೋದು, ಇಲ್ಲೇನಾಗ್ತಾ ಇದೆ, ಎನರ್ಜಿ ಅನ್ನುವಂಥದ್ದು, ಶಕ್ತಿ ಅನ್ನುವಂಥದ್ದು ಹೋಗ್ತಾ ಇದೆ. ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಭಗವಂತ ಕೊಟ್ಟಿರೋ ಶಕ್ತಿ ನಾವು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತೇ ಇಲ್ಲ. ಆದರೆ ಒಬ್ಬ ಯೋಗಿಗೆ, ಒಬ್ಬ ಸಾಧಕನಿಗೆ, ಆಧ್ಯಾತ್ಮಿಕ ವ್ಯಕ್ತಿಗೆ ಗೊತ್ತಾಗುತ್ತೆ ಎಷ್ಟು ಶಕ್ತಿ, ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಅದನ್ನೇನಾದರೂ ಕಾನ್ಸಂಟ್ರೇಟ್ ಮಾಡಿದರೆ, ಏಕಾಗ್ರಗೊಳಿಸಿದರೆ ಎಂಥ ಅದ್ಭುತವಾದ ಶಕ್ತಿಯನ್ನು ಜನರೇಟ್ ಮಾಡಿ ಸ್ಟೋರ್ ಮಾಡ್ಕೋಬೋದಾಗಿತ್ತು. ಆವಾಗೇನಾಗ್ತೀವಿ, ನಾವು ಶಕ್ತಿಯನ್ನು ನಮ್ಮಲ್ಲಿ ಶೇಖರಣೆ ಮಾಡಿಕೊಂಡಾಗ ನಾವು ಶಕ್ತಿವಂತರಾಗ್ತೀವಿ. ಅರ್ಥ ಆಗ್ತಾ ಇದೆಯಲ್ಲ? ಹಣ, ಯಾರೋ ಒಬ್ಬ ಸಂಪಾದನೆ ಮಾಡ್ತಾ ಇದ್ದಾನೆ, ದಿನ 1000 ರೂಪಾಯಿ ಸಂಪಾದನೆ ಮಾಡ್ತಾನೆ, 1000 ರೂಪಾಯಿ ಖರ್ಚು ಮಾಡಿಬಿಡ್ತಾನೆ. ಯಾರೋ ಒಬ್ಬ ಸ್ವಲ್ಪ ಖರ್ಚು ಮಾಡ್ತಾನೆ, ಅದನ್ನೆಲ್ಲ ಕೂಡಿಟ್ಟು ಕೆಲವು ವರ್ಷಗಳಲ್ಲಿ ಲಕ್ಷಗಳಾಗ್ಬಿಡುತ್ತೆ. ಅದು ಹಲವಾರು ಲಕ್ಷಗಳು ಅವನು ಕೂಡಿಟ್ಕೊಂಡಿದ್ದಾನೆ. ಈಗ ಧನವಂತ ಯಾರು, ಆವತ್ತಿನ ಹಣವನ್ನು ಆವತ್ತೇ ಖರ್ಚು ಮಾಡಿಬಿಟ್ಟಿರೋನ ಅದನ್ನೆಲ್ಲ ಸರಿಯಾಗಿ ಕೂಡಿಟ್ಟು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಿ ಕೂಡಿಟ್ಟಿರೋನ ಅವನಿಗೆ ಉಪಯೋಗ ಆಗುತ್ತೆ ಸಮಯಕ್ಕೆ. ಅದು ಕಷ್ಟ ಕಾಲಕ್ಕೆ ಅವನಿಗೆ ಆ ಧನ ಹೇಗೆ ಉಪಯೋಗಕ್ಕೆ ಬರುತ್ತೋ ಅದೇ ಥರ ದಿನನಿತ್ಯ ನಾವು ಧ್ಯಾನ ಮಾಡ್ತಾ ಇದ್ದರೆ, ದಿನನಿತ್ಯ ಧ್ಯಾನ ಮಾಡ್ತಾ ಇದ್ದರೆ ಶಕ್ತಿ ಯಾರಿಗೆ ಶೇಖರಣೆ ಆಗಿರುತ್ತೆ? ಮಾಡೋರಿಗೆ. ನೀವು ಧ್ಯಾನ ಮಾಡ್ತಾ ಇದ್ದೀರಾ, ನಿಮ್ಮಲ್ಲಿ ಶಕ್ತಿ ಸಂಚಯ ಆಗ್ತಾ ಇದೆ. ಆ ಶಕ್ತಿ ನಿಮಗೆ ಹಲವಾರು ಕಡೆ ಉಪಯೋಗಕ್ಕೆ ಬರುತ್ತೆ. ಎಲ್ಲೆಲ್ಲಿ ಉಪಯೋಗಕ್ಕೆ ಬರುತ್ತದು? ಎಲ್ಲೆಲ್ಲಿ ಅಂದರೆ, ಈಗ ನೀವು ನಿಮ್ಮ ಜೀವನದಲ್ಲಿ ಒಂದು ನಿರ್ಧಾರ ತಗೋಬೇಕು. ಡಿಸಿಷನ್ ಮೇಕಿಂಗ್ ಟೈಮ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಟೈಮ್ ಅದು, ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಿಮ್ಮ ಜೀವನದ ಬಹಳ ಮುಖ್ಯವಾದ ಒಂದು ಸಂದರ್ಭ ಅದು. ಆ ಸಮಯದಲ್ಲಿ ನೀವು ಧ್ಯಾನ ಮಾಡಿದರೆ ಆ ಶಕ್ತಿ, ಮಾನಸಿಕ ಶಕ್ತಿ ನಿಮಗೆ ನಿರ್ಧಾರ ತಗೋಬೇಕಾದ್ರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಮನಸ್ಸಿಗೆ ಉಪಯೋಗಕ್ಕೆ ಬರುತ್ತೆ. ಸರಿಯಾಗಿ ಆಲೋಚನೆ ಮಾಡ್ತಾರೆ, ಸರಿಯಾದ ನಿರ್ಧಾರ ತಗೋತಾರೆ. ನೋಡಿ, ಇದು ಏಕಾಗ್ರತೆಯ ಕಲೆ. ಏಕಾಗ್ರತೆಯಿಂದ ಧ್ಯಾನ ಮಾಡಿದ್ದಕ್ಕೆ ಸಿಗುವಂತಹ ಒಂದು ಉಪಯೋಗ. ಹಾಗೆ ಕೆಲವು ಸಮಯದಲ್ಲಿ ಯಾವುದೋ ಒಂದು ಕಾರಣದಿಂದ ಶರೀರದಲ್ಲಿ ರೋಗಾಣು ಬಂದ್ಬಿಡುತ್ತೆ, ರೋಗ ಬಂದ್ಬಿಡುತ್ತೆ, ಏನೋ ಒಂದು ಡಿಸೀಸ್ ಬಂದ್ಬಿಡುತ್ತೆ. ಶರೀರದಲ್ಲಿ ನಾವು ಧ್ಯಾನ ಮಾಡಿ ಶಕ್ತಿಯನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾಗ ಆ ರೋಗಗಳನ್ನು ನಿವಾರಣೆ ಮಾಡುವಂತಹ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಅನ್ನೋದು ನಮ್ಮಲ್ಲಿ ಜನರೇಟ್ ಆಗುತ್ತೆ.
ಆಗ ಸಣ್ಣ ಪುಟ್ಟಕ್ಕೆಲ್ಲ ಆರೋಗ್ಯ ಹಾಳಾಗಲ್ಲ. ಕೆಲವರು ಸಣ್ಣ ಪುಟ್ಟಕ್ಕೆಲ್ಲ ಡಿಪ್ರೆಷನ್ಗೆ ಹೋಗೋದು, ಸಣ್ಣ ಪುಟ್ಟ ಮಾತಿಗೆಲ್ಲ ಕೋಪ ಮಾಡ್ಕೊಳ್ಳೋದು, ಯಾವುದೋ ಒಂದು ಚಿಕ್ಕ ಕಷ್ಟ ಬಂದಿದ ತಕ್ಷಣ ಹೆದರ್ಕೊಂಡ್ಬಿಡೋದು. ಯಾಕೆ ಅಂದರೆ ಇವರು ಧ್ಯಾನ ಮಾಡ್ತಾ ಇಲ್ಲ. ಧ್ಯಾನ ಮಾಡ್ತಾ ಇಲ್ಲ ಅಂದರೆ ಇವರು ಶಕ್ತಿವಂತರಾಗಿಲ್ಲ. ಇವರ ಎನರ್ಜಿ ಲೆವೆಲ್ಲು ಮೇಲಿಲ್ಲ, ಕೆಳಗಡೆ ಇದೆ. ಆಮೇಲೆ ಒಂದು ಚಿಕ್ಕ ಕೆಲಸ ಹೇಳಿದ್ರೂ ಅಯ್ಯೋ ಈ ಕೆಲಸ ಮಾಡಬೇಕಾ, ನನ್ನ ಕೈಲಿ ಆಗುತ್ತಾ, ನೋಡಿ ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲೇನೋ ಒಂದು ಕೆಲಸ ಮುಗಿಸ್ಕೊಂಬನ್ನಿ ಅಂದರೆ 5 ಕಿಲೋಮೀಟ್ರ್ ನನ್ನ ಕೈಲಾಗುತ್ತಾ, ನಾನು ಈ ಕೆಲಸ ಮಾಡೋಕ್ಕಾಗತ್ತಾ, ಯಾವುದೋ ಒಂದು ಜವಾಬ್ದಾರಿ ಇದೆ ತಗೊಳ್ಳಿ ಅಂತ ಮನೇಲಿ ಏನೋ ಹೇಳ್ತಾರೆ, ಯಾವುದೋ ಒಂದು ಮುಖ್ಯವಾದ ಕೆಲಸ ಆಗಬೇಕು, ಅಯ್ಯೋ ನನ್ನ ಕೈಲಾಗಲ್ಲ, ನನಗೆ ತುಂಬ ಕಷ್ಟ ಆಗುತ್ತೆ. ನೋಡಿ, ಇದು ಶಕ್ತಿಹೀನರ ಲಕ್ಷಣ. ಶಕ್ತಿವಂತರು ಹೇಳ್ತಾರೆ ಐ ಕ್ಯಾನ್ ಡೂ ಇಟ್ ಅಂತಾರೆ. ಐ ಕ್ಯಾನ್ ಡೂ ಎನಿಥಿಂಗ್ ಇಲ್ಲ ಅಂದರೆ ಅಟ್ಲೀಸ್ಟು ಐ ಕ್ಯಾನ್ ಡೂ ಸಮಥಿಂಗ್. ನಾನೇನಾದ್ರು ಮಾಡ್ತೀನಿ, ನಾನೊಂದು ಸ್ವಲ್ಪ ಜವಾಬ್ದಾರಿ ತಗೋತೀನಿ, ಏನಾದ್ರು ಸಾಧನೆ ಮಾಡ್ತೀನಿ. ನಾನು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ಜೋಬಲ್ಲಿ 100 ರೂಪಾಯಿ ಇಲ್ಲದೆ ಇರೋನಿಗೆ ಏನು ಕಾನ್ಫಿಡೆನ್ಸ್ ಇರುತ್ತೆ? ಏನಾದರೂ ಒಂದು ಪ್ರೋಗ್ರಾಮ್ ಮಾಡಿ ಅಂದರೆ, ಏನಾದರೂ ಒಂದು ಹಬ್ಬ ಮಾಡಿ ಏನು ಅಂದರೆ ಅಯ್ಯೋ ನನ್ನ ಹತ್ರ ಏನೂ ಇಲ್ಲ, ನಾನೇನು ಮಾಡಲಿ ಅಂತ. ಅದೇ 1 ಲಕ್ಷ ರೂಪಾಯಿ ಇರೋನು ಹಬ್ಬ ಮಾಡೋಣ ಅಂದರೆ ಮಾಡೋಣ ಅಂತ, ಅದಕ್ಕೇನಂತೆ ಚೆನ್ನಾಗೇ ಮಾಡೋಣ. ಯಾಕೆ? ಅವನು ಅದನ್ನು ಇಟ್ಕೊಂಡಿದ್ದಾನೆ, ಸಂಗ್ರಹ ಮಾಡಿಟ್ಕೊಂಡಿದ್ದಾನೆ ಶಕ್ತಿಯನ್ನು. ಹಾಗೆ ಇದು ಏಕಾಗ್ರತೆಯ ಉಪಯೋಗ. ಈಗ ಮುಂದೆ ನಾವು ಏಕಾಗ್ರತೆಯನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ವಿಚಾರವಾಗಿ ಗಮನ ಹರಿಸಿದ್ರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಈ ಮಾತನ್ನು ಹೇಳ್ತಾನೆ. ಅರ್ಜುನ ಕೇಳ್ತಾನೆ, ಮನಸ್ಸು ನಿಗ್ರಹಕ್ಕೆ ಸಿಗುವುದು ಅಷ್ಟು ಸುಲಭ ಅಲ್ಲ, ಗಾಳಿಯನ್ನು ಹಿಡಿಯುವಷ್ಟು ಕಷ್ಟ. ಅದು ಚಂಚಲವಾಗಿರುತ್ತೆ ಮನಸ್ಸು, ಇದನ್ನು ಹೇಗೆ ನಿಗ್ರಹಿಸೋದು ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಭ್ಯಾಸೇನ ತು ವೈರಾಗ್ಯೇನ ಕೌಂತೆಯ. ಅಭ್ಯಾಸ ಮತ್ತು ವೈರಾಗ್ಯ ಇವೆರಡರಿಂದ ನೀನು ಈ ಚಂಚಲವಾದ ಮನಸ್ಸನ್ನು ಕೂಡ ನಿಗ್ರಹಿಸಬಹುದು. ಸೊ ಇದು ಏಕಾಗ್ರತೆಗೆ ಇರುವಂತಹ, ಏಕಾಗ್ರತೆ ಪಡೆಯೋದಕ್ಕೆ ಇರುವಂತಹ ಒಂದು ವಿಧಾನ ಪರಮಾತ್ಮ ಹೇಳಿರೋದು. ಮೊದಲನೇದು ಅಭ್ಯಾಸ. ಪ್ರಾಕ್ಟೀಸ್ ಮಾಡಿ, ಮಾಡ್ತಾ ಮಾಡ್ತಾ ಏನಾಗುತ್ತೆ, ಪ್ರಾಕ್ಟೀಸು ಹ್ಯಾಬಿಟ್ ಆಗುತ್ತೆ, ಹ್ಯಾಬಿಟ್ಟು ಕ್ಯಾರೆಕ್ಟರ್ ಆಗುತ್ತೆ. ನಾವು ಎಷ್ಟೋ ಜನ ಮಹಾತ್ಮರನ್ನ ನೋಡ್ತೀವಿ, ಅವರು ತಪ್ಪುಗಳನ್ನು ಮಾಡೋದಿಲ್ವಲ್ಲ. ಯಾಕೆ ಅವರು ತಪ್ಪು ಮಾಡೋದಿಲ್ಲ? ಯಾಕೆ ಅವರು ಅಷ್ಟೊಂದು ಡಿಪ್ರೆಸ್ ಆಗಲ್ಲ, ಭಯಗೊಳ್ಳಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ, ಸಾಧನೆ ಮಾಡ್ತಾರೆ? ಏನಿರ್ಬೋದು ಕಾರಣ? ಈ ಒಂದು ವಿಚಾರವನ್ನು ನಾವು ಗಮನದಲ್ಲಿ ತಗೊಂಡ್ರೆ, ಏಕಾಗ್ರತೆ ಅನ್ನುವಂಥ ವಿಚಾರ ಅವರಲ್ಲಿ ಆತ್ಮಶಕ್ತಿ, ಅಥವಾ ಅದನ್ನೇನು ಕರೀತಾರೆ ಅಂದರೆ ಆತ್ಮವಿಶ್ವಾಸ ಅಂತ ಕರೀತಾರೆ. ಸೆಲ್ಫ್ ಕಾನ್ಫಿಡೆನ್ಸು ಹೆಚ್ಚಾಗಿರುತ್ತೆ. ಹೇಗೆ ಬಂತದು? ಥ್ರೂ ಪ್ರಾಕ್ಟೀಸ್. ಅಭ್ಯಾಸ ಮಾಡಿ ಮಾಡಿ ಮಾಡಿ. ಈಗ ಪ್ರಾರಂಭದಲ್ಲಿ ಯಾರಿಗೋ ಒಬ್ಬರಿಗೆ ಒಂದು 2 ವೀಲರು ಕಾರು ಕೊಟ್ಬಿಟ್ಟು ಓಡಿಸಿ ಅಂದರೆ ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಾರೆ. ಯಾರು ಗೊತ್ತಿರೋರು ಹೇಳ್ಕೊಟ್ಟು ದಿನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಅವ್ರು ಆಮೇಲೆ ಇಂಥ ಬೆಂಗಳೂರು ಟ್ರಾಫಿಕಲ್ಲಿ ಕೂಡ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಪ್ರಾಕ್ಟೀಸ್ ಅದು. ಸೊ ಇದು ಅಭ್ಯಾಸದ ಒಂದು ಶಕ್ತಿ, ಮಹಿಮೆ. ಎರಡನೇದು, ಜೊತೆಗೆ ಭಗವಂತ ಸೇರಿಸಿ ಹೇಳ್ತಾನೆ ವೈರಾಗ್ಯ ಅಂತ. ಸಾಮಾನ್ಯವಾಗಿ ಪ್ರಾಕ್ಟೀಸ್ ಅನ್ನೋದು ನಮ್ಗೆ ಗೊತ್ತಿರುತ್ತೆ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿರ್ತಾರೆ. ಉಸಿರನ್ನು ಗಮನಿಸಿ, ಹಾಗೆ ಇನ್ನೊಂದು ರೀತಿ ಧ್ಯಾನ ಮಾಡಿ, ಒಬ್ಬೊಬ್ಬರು ಒಂದೊಂದು ರೀತಿ ಟೆಕ್ನಿಕ್ನ ಹೇಳ್ಕೊಡ್ತಾರೆ ಮೆಡಿಟೇಷನಲ್ಲಿ. ಈ ವೈರಾಗ್ಯದ ವಿಚಾರ ಭಗವಂತ ಯಾಕೆ ಹೇಳಿದ್ದಾನೆ? ಈಗ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮನುಷ್ಯ ಆ ಕೆಲಸವನ್ನು ಮಾಡ್ತಾ ಇದ್ದಾಗ ಮನಸ್ಸು ಬೇರೆ ಕಡೆ ಹೋಗುತ್ತೆ.
ಈಗ ಅಧ್ಯಯನ ಮಾಡೋಣ ಅಂತ ಕೂತ್ಕೊಂಡ, 1 ಗಂಟೆ ಅಧ್ಯಯನ ಮಾಡೋಷ್ಟರಲ್ಲಿ ಮಧ್ಯದಲ್ಲಿ ಎಷ್ಟೋ ಕಡೆ ಮನಸ್ಸು ಹೋಗಿ ಬಂದಿದೆ, ಡಿಸ್ಟರ್ಬ್ ಆಗಿದೆ. ಹಾಗೆ ಒಂದು ಪೂಜೆ ಮಾಡೋಣ ಅಂತ ಕುಳಿತಾಗ ಬೇರೆ ಬೇರೆ ಕಡೆ ಮನಸ್ಸು ಹೋಗಿ ಬರೋದುಂಟು. ವೈರಾಗ್ಯ ಇದ್ದಾಗ ಏನಾಗುತ್ತೆ, ರಾಗ ವೈರಾಗ್ಯ ಅಂತ. ಅಂದರೆ ರಾಗ ಇಲ್ಲದ ಸ್ಥಿತಿ ವೈರಾಗ್ಯ ಅಂತ, ಅದರದ್ದು ಆ್ಯಕ್ಚುಯಲ್ ಮೀನಿಂಗ್. ರಾಗ ಅಂದ್ರೇನು? ರಾಗ ಅಂದರೆ ಅಟ್ಯಾಚ್ಮೆಂಟ್ ಅಂತ. ಸಂಸ್ಕೃತದಲ್ಲಿ ರಾಗ ಅಂತ ಕರೀತಾರೆ. ಈ ಸಂಗೀತದ ರಾಗ ಅಲ್ಲ, ಅದು ರಂಜಿಸುವಂಥದ್ದು, ಮನಸ್ಸನ್ನು ರಂಜಿಸುವಂಥದ್ದು ರಾಗ. ಈ ರಂಜನೆ ಇಲ್ಲದಂತಹ ಸ್ಥಿತಿ, ಅದರಿಂದ ಡಿಟ್ಯಾಚ್ ಆಗಿರೋದು, ಡಿಟ್ಯಾಚ್ಮೆಂಟ್ ಏನಿದೆಯೋ ಅದೇ ವೈರಾಗ್ಯ. ಇಲ್ಲಿ ಪರಮಾತ್ಮ ಹೇಳಿದ್ದು, ನೀನೊಂದು ಕೆಲಸವನ್ನು ಮಾಡೋಕ್ಕೆ ಕುಳಿತಾಗ ಸರಿಯಾಗಿ ಅಭ್ಯಾಸ ಮಾಡು, ಆ ಸಮಯದಲ್ಲಿ ಬೇರೆ ಕಡೆ ಯಾವ ವಿಚಾರಗಳಲ್ಲೂ ಆಸಕ್ತಿ ಹೊಂದಬೇಡ, ಅಟ್ಯಾಚ್ ಆಗಬೇಡ, ಪೂರ್ತಿ ಡಿಟ್ಯಾಚ್ ಆಗು ಅಂತ. ನೋಡಿ, ಎಲ್ಲ ಕಡೆ ಡಿಟ್ಯಾಚ್ ಆಗಿ ಆಮೇಲೆ ನೀನು ಪ್ರಾಕ್ಟೀಸ್ ಮಾಡು, ನಿನಗೆ ಅದು ಸಿದ್ಧಿಯಾಗುತ್ತೆ. ಇದೇ ಕಾರಣಕ್ಕೆ ಸಾಧನೆ ಮಾಡಬೇಕು ಅಂದಾಗ ಸಾಧಕರೇನು ಮಾಡ್ತಾ ಇದ್ರು, ಒಂದು ನಿರ್ಜನ ಪ್ರದೇಶಕ್ಕೆ ಹೋಗೋರು, ಯಾವುದೋ ಒಂದು ಜನ ಕಡಿಮೆ ಇರುವಂಥ ಸ್ಥಳ ಅಥವಾ ಬೆಟ್ಟದ ಮೇಲೋ ಯಾವುದೋ ಕಾಡಲ್ಲಿ, ಗುಹೆಯಲ್ಲಿ. ಯಾಕೆ? ಅಲ್ಲಿ ಮನಸ್ಸನ್ನು ರಂಜಿಸುವಂಥದ್ದು ಯಾವುದೂ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋಣ, ಸಾಧನೆ ಮಾಡೋಣ ಅಂದರೆ ಮನೆಯಲ್ಲಿ ಸಂಬಂಧಿಗಳಿರ್ತಾರೆ, ಮಕ್ಕಳು, ಬಂಧುಗಳು, ಇನ್ನೊಬ್ಬರು ತಿಳಿದವರು ಬರ್ತಾರೆ, ಮನಸ್ಸು ಆ ಕಡೆ ಅಟ್ಯಾಚ್ ಆಗುತ್ತೆ. ಆಗೇನಾಗುತ್ತೆ, ಅಭ್ಯಾಸ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಮೊದಲು ಎಲ್ಲ ಕಡೆಯಿಂದ ಡಿಟ್ಯಾಚ್ ಆಗಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ. ಇದು ಏಕಾಗ್ರತೆಯ ಕಲೆ. ಪರಮಾತ್ಮ ಹೇಳಿದ್ದು ಇದೇ ವಿಚಾರವನ್ನು. ಅದೇ ರೀತಿಯಲ್ಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ನಮಗೆ ಅಪೂರ್ಣ ಸಮಯ ನಮಗೆ ಉಪಯೋಗ ಆಗಬೇಕಾದ್ರೆ, ಈಗ ಒಬ್ಬ ವಿದ್ಯಾರ್ಥಿ ಬಂದು ಕೂತ್ಕೊಳ್ತಾನೆ, ಓದೋಣ ಅಂತ, ಎಕ್ಸಾಮ್ ಹತ್ರ ಬಂದುಬಿಟ್ಟಿದೆ, ನಾನು ಚೆನ್ನಾಗಿ ಓದ್ಕೋಬೇಕೀಗ ಅಂತ ಸೀರಿಯಸ್ ಆಗಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಒಂದು 2-3 ಅವರ್ಸ್ ಓದ್ಬಿಡ್ತೀನಿ ನಾನು. ಅವನಿಗೇನಾಗುತ್ತೆ, ವೈರಾಗ್ಯ ಕಡಿಮೆ ಇದ್ದರೆ ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಅಲ್ಲಿ ಯಾವುದೋ ಟಿ ವಿ ಸೌಂಡು, ಏನೋ ವಿಚಾರ ನೆನಪು ಬಂತು, ಏನಾಯಿತು, ಅಟ್ಯಾಚ್ಮೆಂಟ್ ಇದೆ ಅಲ್ಲಲ್ಲಿ ಮನಸ್ಸಿಗೆ. ಎಲ್ಲೆಲ್ಲಿ ಅಟ್ಯಾಚ್ಮೆಂಟ್ ಇದೆಯೋ ಮನಸ್ಸು ಆ ಕಡೆ ಹೋಗಿ ಹೋಗಿ ಬರ್ತಾ ಇದೆ. 3 ಗಂಟೆ ಏನೋ ಕುತ್ಕೊಂಡು ಓದ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಅವನು ಓದಿದ್ದು 1 ಗಂಟೆ, ಇನ್ನು 2 ಗಂಟೆ ಮನಸ್ಸು ಅಲಿತಾ ಇತ್ತು. ಅಲ್ಲೇನಾಯಿತು, ಪ್ರಯತ್ನ ನಡೆದಿದೆ, ಫಲ ಸಿಕ್ಕಿಲ್ಲ. ಪ್ರಯತ್ನ ಮಾಡಿದ್ದು 100%, ಫಲ ಸಿಕ್ಕಿದ್ದು ಒಂದು 30-40% ಅಷ್ಟೇ. 60% ಆಫ್ ದ ಎನರ್ಜಿ ವೇಸ್ಟ್ ಆಯಿತು. ಯಾಕೆ ಡಿಟ್ಯಾಚ್ ಆಗಬೇಕು ಅಂತ ಪರಮಾತ್ಮ ಹೇಳಿದ್ದಾನೆ? ವೈರಾಗ್ಯ ಯಾಕೆ ಬೇಕು ಅಂದರೆ ನಿನ್ನ ಶಕ್ತಿ ವ್ಯರ್ಥ ಆಗಿಬಿಡುತ್ತೆ. ನೀನು ಎಲ್ಲ ಕೆಲಸ ಬಿಟ್ಟು ಅಧ್ಯಯನ ಮಾಡಬೇಕು ಅಂತ ಕುಳಿತುಕೊಂಡೆ, ಆದರೆ ಕುಳಿತುಕೊಂಡಷ್ಟು ಸಮಯ ನೀನು ಅಧ್ಯಯನ ಮಾಡೋಕ್ಕಾಯ್ತಾ? ಆಗಲಿಲ್ಲ. ಯಾಕೆ ಅಂದರೆ ನಿನಗೆ ವೈರಾಗ್ಯ ಇಲ್ಲ. ವೈರಾಗ್ಯ ಇಲ್ಲದೆ ಇರೋದ್ರಿಂದ ಮನಸ್ಸು ಅಲ್ಲಲ್ಲಿ ಅಟ್ಯಾಚ್ ಆಗ್ತಾ ಇತ್ತು. ಆ ಕಡೆ ಹೋಯ್ತು ಬಂತು, ಇನ್ಯಾವುದೋ ವಿಚಾರಕ್ಕೆ ಕಡೆ ಹೋಯ್ತು ಬಂತು, ಮತ್ತೆ ಯಾವುದೋ ವಿಚಾರದ ಕಡೆ ಹೋಯ್ತು ಬಂತು. ಹೀಗೆ ಮನಸ್ಸು ಬೇರೆ ಬೇರೆ ಕಡೆ ಹೋಗಿ ಹೋಗಿ ಬರ್ತಾ ಇದ್ದಾಗ ಏನಾಗುತ್ತೆ, ಮನಸ್ಸಿನ ಚಂಚಲತೆ ಹೆಚ್ಚಾಯಿತು. ಈಗ ಮನಸ್ಸು ಸಮಯವನ್ನು ವ್ಯರ್ಥ ಮಾಡಿಕೊಂಡಿದ್ದಲ್ಲದೆ ಶಕ್ತಿ ಸಂಚಯನೂ ಕಡಿಮೆ ಆಯಿತು. ಈಗ ನಷ್ಟ ಆಗಿದ್ದು ಯಾರಿಗೆ? ವೈರಾಗ್ಯ ಇರೋರ್ಗ, ವೈರಾಗ್ಯ ಇಲ್ಲದೆ ಇರೋರ್ಗ? ನೀವೇ ಅರ್ಥ ಮಾಡ್ಕೊಳ್ಳಿ. ಪರಮಾತ್ಮ ಅಭ್ಯಾಸೇನತು ವೈರಾಗ್ಯೇನ ಕೌಂತೆಯ ಅಂತ 2 ಪದ ಯಾಕೆ ಹೇಳಿದ್ದಾನೆ? ಪ್ರಾಕ್ಟೀಸ್ ಮಾಡು, ನಿನಗೆ ಮನಸ್ಸನ್ನು ಹಿಡಿತದಕ್ಕೆ ತಂದ್ಕೊಳ್ಳೋದು, ಕಂಟ್ರೋಲ್ ಮಾಡೋದು ಬಂದ್ಬಿಡುತ್ತೆ ಅಂತ ಹೇಳಿಲ್ಲ. ವೈರಾಗ್ಯನೂ ಬೇಕು ಅಂತ ಹೇಳಿದೆ. ವೈರಾಗ್ಯ ಇಲ್ಲದೆ ಇದ್ದಾಗ ಏನಾಗುತ್ತೆ, ತುಂಬ ಸ್ಲೋ ಆಗುತ್ತೆ ಪ್ರೋಗ್ರೆಸ್ಸು. ಇವನು 10 ವರ್ಷ ಸಾಧನೆ ಮಾಡಿದ್ದು
ವೈರಾಗ್ಯ ಇರೋನು ಒಂದೇ ವರ್ಷದಲ್ಲಿ ಸಾಧನೆ ಮಾಡ್ತಾನೆ. ಈ ವೈರಾಗ್ಯದ ಕೊರತೆ ಇರೋರೆ ಮತ್ತೆ ಮತ್ತೆ ಫೇಲ್ ಆಗಿ ಒಂದೇ ಸಬ್ಜೆಕ್ಟ್ನ ಹಲವಾರು ಬಾರಿ ಅಟೆಂಪ್ಟ್ ಮಾಡಿ ಪಾಸ್ ಆಗ್ತಾ ಇರ್ತಾರೆ. ವೈರಾಗ್ಯದ ಕೊರತೆ. ಯಾರಿಗೆ ತಕ್ಕ ಮಟ್ಟಿಗಾದರೂ ವೈರಾಗ್ಯ ಇರುತ್ತೋ, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಇರುತ್ತೋ, ಅವರಿಗೆ ಫಸ್ಟ್ ಅಟೆಂಪ್ಟಲ್ಲೇ ಅವರು ಸಿಲೆಬಸ್ ಪಾಸ್ ಮಾಡಿಕೊಂಡು ಪಾಸ್ ಆಗಿಬಿಡ್ತಾರೆ. ಅವನು ಪಾಸಾಗಿ ಮುಂದೆ ಹೋದ, ಪ್ರಮೋಟ್ ಆದ, ಅವನು ಇನ್ನೆಲ್ಲೋ ಒಂದು ಕಡೆ ಅನುಕೂಲ ಆಯಿತು, ಅವನು ಚೆನ್ನಾಗಾದ. ಇವನಿನ್ನೂ ಪಾಸ್ ಮಾಡೋದ್ರಲ್ಲೇ ಇದ್ದಾನೆ. ಸಮಯ ವ್ಯರ್ಥ ಆಗಿದ್ದು ಯಾರಿಗೆ? ಇದೇ ಕಾರಣಕ್ಕೆ ನಾವು 2 ಗಂಟೆ ಕೂತ್ಕೊಂಡ್ವಾ, ಧ್ಯಾನ ಮಾಡಿದ್ವಾ, 3 ಗಂಟೆ ಕುಳಿತಿದ್ವಾ, ಇದು ಮುಖ್ಯ ಅಲ್ಲ. 1 ಗಂಟೆ ಕೂತ್ಕೊಂಡ್ವಾ ಅನ್ನೋದು ಮುಖ್ಯ ಅಲ್ಲ. ಈ 1 ಗಂಟೆಯಲ್ಲಿ ನನ್ನ ಮನಸ್ಸು 60 ನಿಮಿಷವೂ ಒಂದೇ ಕಡೆ ಕಾನ್ಸಂಟ್ರೇಟ್ ಆಗಿತ್ತಾ? ಅಷ್ಟು ನನಗೆ ಶಕ್ತಿ ಸಂಚಯ ಆಯಿತು. ಈಗ ಗೊತ್ತಲ್ಲ, ಜನ್ರೇಟ್ ಮಾಡಬೇಕಾದ್ರೆ ಮೋಟ್ರ್ ಸ್ವಲ್ಪ ಹೊತ್ತು ಓಡೋದು, ಆಫ್ ಆಗೋದು, ಇನ್ನು ಸ್ವಲ್ಪ ಹೊತ್ತು ರನ್ ಆಗೋದು, ಆಫ್ ಆಗೋದು ಆಗ್ತಾ ಇದ್ದರೆ ಅಲ್ಲಿ ಏನಾಗಿರುತ್ತೆ? ಸ್ಟೋರೇಜು ಕಮ್ಮಿ ಇರುತ್ತೆ. ಒಂದೇ ಸಮ ಕಂಟಿನ್ಯೂ ಓಡ್ತಾ ಇದ್ರೆ ತಾನೇ ಅಲ್ಲಿ ಜನ್ರೇಟ್ ಆಗೋದು. ಇದೇ ಥರ ಏಕಾಗ್ರತೆ ಎನ್ನುವಂಥದ್ದು ಒಂದು ಕಲೆ. ಹಲವಾರು ಕಲೆಗಳನ್ನು ಮನುಷ್ಯರು ಕಲ್ತ್ಕೋತಾರೆ. ಅದರಲ್ಲಿ ಮನುಷ್ಯರಿಗೆ ಬೇರೆಯವರನ್ನು ಮೆಚ್ಚೋದಕ್ಕೆ ಬಹಳ ಇಷ್ಟ. ಅದೊಂದು ಕಲೆ. ಕೆಲವರಿಗೆ ಚೆನ್ನಾಗಿ ಬರುತ್ತೆ, ಕೆಲವರಿಗೆ ಕಡಿಮೆ ಬರುತ್ತೆ. ಅಂದರೆ ಇನ್ನೊಬ್ಬರನ್ನ ಇಂಪ್ರೆಸ್ ಮಾಡೋದು ಅಂತ. ಅದರಿಂದ ಏನು ಉಪಯೋಗ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಸ್ಪಿರಿಚುವಲಿ ನಾವು ನೋಡಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಬೇರೆಯವ್ರನ್ನ ನಾವು ಇಂಪ್ರೆಸ್ ಮಾಡಿಬಿಡ್ಬೇಕು, ನೋಡಿದವ್ರು ಏನು ಅನ್ಕೋತಾರೆ, ಅವ್ರು ನಮ್ಮನ್ನು ಮೆಚ್ಕೋಬೇಕು. ಸೊ ಅದಕ್ಕೆ ಅಲಂಕಾರ ಮಾಡ್ಕೋತಾರೆ, ಚೆನ್ನಾಗಿ ಮಾತಾಡ್ತಾರೆ, ಅವರೇನೋ ಬಣ್ಣವಾಗಿ ಮಾತಾಡ್ತಾರೆ, ಸಿಹಿಯಾಗಿ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಆ ಕಲೆಯಿಂದ, ಆ ಪ್ರಯತ್ನದಿಂದ ಇವ್ರಿಗೇನು ಸಿಕ್ತು? ಮನುಷ್ಯ ತನ್ನನ್ನು ತಾನು ಪ್ರೀತಿಸೋದೇ ಅಷ್ಟರಲ್ಲೇ ಇದೆ. ಇನ್ನು ಬೇರೆಯವ್ರು ಏನು ಪ್ರೀತಿಸ್ತಾನೆ? ತನ್ನ ಮೇಲೆ ತನಗೆ ಪ್ರೀತಿ ಅಷ್ಟರಲ್ಲೇ ಇರುತ್ತೆ. ಅಯ್ಯೋ ನನ್ನ ಜೀವನವೋ ಏನೋ ಅಂತ. ಇನ್ನು ಬೇರೆಯವ್ರು ನಿನ್ನೇನು ಎಷ್ಟು ಮಾತ್ರ ಅವನು ಪ್ರೀತಿಸ್ತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಮೊದಲು ಆತ್ಮಗೌರವವನ್ನು ಬೆಳೆಸ್ಕೊಳ್ಳಿ. ಸೆಲ್ಫ್ ರೆಸ್ಪೆಕ್ಟ್. ನಿಮ್ಮ ಬಗ್ಗೆ ಮೊದಲು ನಿಮಗೆ ಗೌರವ ಇರಲಿ. ಹಾಗೆ ಸೆಲ್ಫ್ ಲವ್ ಅಂತ, ನಿಮ್ಮ ಬಗ್ಗೆ ಮೊದಲು ನಿಮಗೆ ಆತ್ಮ ಪ್ರೇಮ ಅನ್ನೋದು ಬೆಳೆಸ್ಕೊಳ್ಳಿ. ಆಗ ಬೇರೆಯವರನ್ನು ನೀವು ಗೌರವಿಸೋದಕ್ಕೆ, ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ. ಏಕಾಗ್ರತೆ ಅಂದರೆ ಅದೊಂದು ಕಲೆ. ಜೀವನ ಮಾಡೋದು ಇದೊಂದು ಕಲೆ. ಯಾರಿಗೆ ಏಕಾಗ್ರತೆ ಇರುತ್ತೋ ಅವರಿಗೆ ಒಂದು ದೊಡ್ಡ ಅನುಕೂಲ ಏನು ಅಂದರೆ, ನಾವಾಗಲೇ ನೋಡಿದ್ದು, ಶಕ್ತಿವಂತರಾಗ್ತಾರೆ. ಎರಡನೇದಾಗಿ ಅವ್ರಿಗೆ ಅಬ್ಸರ್ವೇಷನ್ ಅನ್ನೋದು ತುಂಬ ಶಾರ್ಪ್ ಇರುತ್ತೆ, ತುಂಬ ಅಕ್ಯುರೇಟ್ ಅಂತ ಕರೀತಾರೆ. ತುಂಬ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ತಾರೆ. ಅವರೊಂದು ಕ್ಲಾಸ್ ರೂಮಲ್ಲಿ ಕೂತಿದ್ರೆ ಏನು ಹೇಳ್ತಾ ಇದ್ದಾರೆ ಚೆನ್ನಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗುತ್ತೆ. ಯಾವುದೋ ಒಂದು ಒಳ್ಳೆ ಸಿನಿಮಾ ಅಂತ ಇಟ್ಕೊಳ್ಳಿ, ಒಂದು ಮೆಸೇಜ್ ಇರುವಂಥ ಒಳ್ಳೆ ಸಿನಿಮಾನ ನೋಡಿದ್ರು ಕೂಡ ಅದರಲ್ಲಿರುವಂಥ ಒಳ್ಳೆ ವಿಚಾರಗಳನ್ನು ಸ್ವೀಕರಿಸ್ತಾರೆ. ಅಂದರೆ ಅದನ್ನು ಅವರು ಅಬ್ಸರ್ವ್ ಮಾಡಿ ಅದನ್ನು ಗ್ರಾಸ್ಪ್ ಮಾಡ್ತಾರೆ. ಈಗ ಒಳ್ಳೆ ಪೌಷ್ಟಿಕಾಂಶ ಇರೋ ಊಟ ಮಾಡಿದ್ದಾರೆ, ತುಂಬ ಒಳ್ಳೆ ಆಹಾರ, ರಿಚ್ ಫುಡ್ ಅಂತ ಕರೀತಾರೆ ನೋಡಿ. ಆದರೆ ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಮಾತ್ರ ಆ ಪೋಷಕಾಂಶಗಳೆಲ್ಲವನ್ನ ಬಾಡಿ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಾಡಿ ಅಬ್ಸರ್ವ್ ಮಾಡಿಕೊಂಡ್ರೆ ಅವ್ರಿಗೆ ಅದೆಲ್ಲ ಯುಟಿಲೈಸ್ ಆಗುತ್ತೆ. ಕೆಲವರು ಪೋಷಕಾಂಶಗಳನ್ನೆಲ್ಲ ತಗೋತಾರೆ, ಬಟ್ ಬಾಡಿ ಅಬ್ಸರ್ವೇಷನ್ನೇ ಕಡಿಮೆ, ಎಲ್ಲ ಹೊರಗೋಗಿರುತ್ತೆ. ಏನಾಯ್ತದು? ವ್ಯರ್ಥ. ಹಾಗೆ ಕೆಲವರಿಗೆ ಆಪರ್ಚುನಿಟೀಸು ತುಂಬ ಸಿಗುತ್ತೆ. ಮನೆಯಲ್ಲೇ ಆಪರ್ಚುನಿಟಿ ಇದೆ ಮೆಡಿಟೇಷನ್ ಮಾಡೋಕ್ಕೆ, ಅಧ್ಯಯನ ಮಾಡೋಕ್ಕೆ ಮನೆಯಲ್ಲಿ ಸಮಯ ಇದೆ, ಒಳ್ಳೆ ವಾತಾವರಣ ಇದೆ, ಚೆನ್ನಾಗಿದೆ. ಬೇರೆ ಬೇರೆ ಈ ಥರ ಧ್ಯಾನ ಕೇಂದ್ರಗಳಿದೆ, ದೇವಸ್ಥಾನಗಳಿದೆ, ಸತ್ಸಂಗ ಕೇಂದ್ರಗಳಿದೆ. ಆಪರ್ಚುನಿಟೀಸ್ ನೋಡಿ ಎಷ್ಟಿದೆ. ಆದರೆ ನಿಮ್ಗೆ ಎಷ್ಟು ಕಡೆ ಹೋಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳಕ್ಕಾಗ್ತಾ ಇದೆ?
ಮೈಂಡ್ಗೆ ಆಪರ್ಚುನಿಟೀಸ್ ತುಂಬ ಇದೆ, ಕಲ್ತ್ಕೊಳ್ಳೋಕ್ಕೆ ಲೈಬ್ರರೀಸ್ ಇದೆ, ಒಳ್ಳೊಳ್ಳೆ ಪುಸ್ತಕಗಳಿದೆ, ಎಷ್ಟು ಅವಕಾಶಗಳಿದೆ. ಆದರೆ ನಿಮ್ಮ ಮನಸ್ಸಿಗೆ, ಈಗ ನಮ್ಮ ಸ್ಟಮಕ್ಗೆ ಡೈಜೆಷನ್ ಪವರ್, ಜೀರ್ಣಶಕ್ತಿ ಎಷ್ಟಿರುತ್ತೋ ಅಷ್ಟೇ ತಾನೇ ಅದನ್ನು ಗ್ರಹಿಸೋದು. ಅದೇ ಥರ ನಮ್ಮ ಮನಸ್ಸಿಗೆ ಅಬ್ಸರ್ವೇಷನ್ ಕೆಪಾಸಿಟಿ ಎಷ್ಟಿದೆ. ಲೈಬ್ರರಿಲಿ ಹೋಗಿ ಕೂತ್ಕೊಂಡು ಓದಿದಾಗ ನಾನು ಎಷ್ಟು ಜ್ಞಾನವನ್ನು ಪಡ್ಕೊಂಡೆ, ಒಂದು ಒಳ್ಳೆ ಸತ್ಸಂಗದಲ್ಲಿ ಮಾರಲ್ ಎಜುಕೇಷನ್, ಸ್ಪಿರಿಚುವಲ್ ಎಜುಕೇಷನ್ ಎಷ್ಟನ್ನು ನಾನು ಪಡ್ಕೊಂಡೆ, ಮೆಡಿಟೇಷನ್ ಮಾಡಿದಾಗ ಎಷ್ಟು ಶಕ್ತಿ ನನಗೆ ಸಿಕ್ತು. ಈ ಅಬ್ಸರ್ವೇಷನ್ ಇದೆಯಲ್ಲ, ಅಂದರೆ ಗ್ರಹಿಸೋದು ಅಂತ ಕರೀತಾರೆ. ಗ್ರಹಣ ಸಾಮರ್ಥ್ಯ. ಈ ಗ್ರಹಣ ಸಾಮರ್ಥ್ಯ ಅವಕಾಶ ಏನೋ ಭಗವಂತ ಕೊಟ್ಟಿದ್ದಾನೆ, ಅಥವಾ ಯಾವುದೋ ಒಂದು ಪುಣ್ಯದಿಂದ ಅವರಿಗೆ ಅವಕಾಶಗಳು ಸಿಕ್ಕಿದೆ ಸಮಾಜದಲ್ಲಿ. ನೀವೆಷ್ಟು ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗ್ತಾ ಇದೆ. ಎಷ್ಟೋ ಜನಗಳ ಜೀವನದಲ್ಲಿ ನಡೆಯುತ್ತೆ, ಎಷ್ಟೋ ಮಹಾತ್ಮರು ಅವ್ರ ಜೊತೆಗೆ ಇರ್ತಾರೆ. ಈಗ ವಿವೇಕಾನಂದರಿದ್ದರು, ಶ್ರೀರಾಮಕೃಷ್ಣ ಪರಮಹಂಸರು, ಇನ್ನು ಎಷ್ಟೋ ಜನ ಮಹಾತ್ಮರು, ದಾಸರುಗಳೆಲ್ಲ ಇದ್ದರು. ಅವ್ರ ಜೊತೆಗೆ ಎಷ್ಟೋ ಜನ ಒಡನಾಡಿದ್ರು, ಜೊತೆಗೇ ಇದ್ದರು. ಅವರೆಲ್ಲರೂ ಅವ್ರ ಹತ್ರ ಜ್ಞಾನವನ್ನು ಗ್ರಹಿಸಿದ್ರ, ಅವರ ಸತ್ಸಂಗವನ್ನು ಪೂರ್ತಿಯಾಗಿ ಉಪಯೋಗಿಸ್ಕೊಂಡ್ರ, ಜೊತೆಗೇ ಇದ್ದಾರೆ, ಜೊತೆಗೆ ಓಡಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ ಒಂದೇ ಮಟ್ಟದಲ್ಲಿ. ಆದರೆ ಎಲ್ಲರೂ ಕೂಡ ಮಹಾತ್ಮರ ಆ ಸತ್ಸಂಗ, ಆ ಜ್ಞಾನವನ್ನು ಸ್ವೀಕರಿಸೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಅದೊಂದೇ ದೌರ್ಬಲ್ಯ. ಯಾಕೆ ಕಡಿಮೆ ಇದೆ ಕಾನ್ಸಂಟ್ರೇಷನ್ ಲೆವೆಲ್ಲು? ಯಾಕೆ ಅಬ್ಸರ್ವೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಏಕಾಗ್ರತೆ ಕಡಿಮೆ ಇದೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಕಾನ್ಸಂಟ್ರೇಷನ್ ಇಸ್ ದ ಕೀ ಟು ಗೇನ್ ನಾಲೆಡ್ಜ್. ಏಕಾಗ್ರತೆಗೆ ಜ್ಞಾನವೇ ಕೀಲಿ ಕೈ ಅಂತ. ಕೀ ಇದ್ದಾಗ ನಾವು ಹೇಗೆ ದೊಡ್ಡ ಬೀಗ ಆದರೂ ಓಪನ್ ಮಾಡ್ಬೋದು, ವಿತೌಟ್ ಕೀ ಆಗೋದಿಲ್ಲ. ಅದೇ ಥರ ಏಕಾಗ್ರತೆ ಇದ್ದರೆ, ಈಗ ನಾವು ಭಗವದ್ಗೀತೆ ಓದಿದಾಗ ಭಗವದ್ಗೀತೆಯಲ್ಲಿರೋ ನಾಲೆಡ್ಜ್ನ ಜಸ್ಟ್ ವಿ ಕ್ಯಾನ್ ಓಪನ್, ಅದನ್ನು ಅಬ್ಸರ್ವ್ ಮಾಡ್ಕೋಬೋದು. ಮೆಡಿಟೇಷನ್ ಮಾಡಿದಾಗ ನಮ್ಮಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ವಿ ಕ್ಯಾನ್ ಅಬ್ಸರ್ವ್, ವಿ ಕ್ಯಾನ್ ಇನ್ಕ್ರೀಸ್. ಅಂದರೆ ವಿಶ್ವಶಕ್ತಿಯನ್ನು ಗ್ರಹಿಸ್ಬೋದು ನಾವು. ಯಾರಾದರೂ ಒಬ್ಬರು ಮಹಾತ್ಮರು ನಮಗೆ ದೊರೆತಾಗ, ಅವರು ಹೇಳಿದಾಗ, ಅವ್ರು ಹೇಳುವಂಥ ವಿಚಾರಗಳನ್ನು ಚೆನ್ನಾಗಿ ಗ್ರಹಿಸ್ಬೋದು. ಇವೆಲ್ಲಕ್ಕೂ ನಮಗೆ ಮುಖ್ಯವಾಗಿ ಏಕಾಗ್ರತೆ ಬೇಕಾಗುತ್ತೆ. ಏಕಾಗ್ರತೆಗೂ ವಯಸ್ಸಿಗೂ ಸಂಬಂಧ ಇಲ್ಲ. ಇದು ಚಿಕ್ಕ ವಯಸ್ಸಲ್ಲಿ ಬೇಕಾಗಿರೋದು ಏಕಾಗ್ರತೆ. ಅವ್ರು ಯಾರೋ ನಾವು ಕೆಲವು ಕಡೆ ಹೋದಾಗ ಹೇಳ್ತಿರ್ತಾರೆ, ಅದರಲ್ಲಿ ಸೀನಿಯರ್ ಸಿಟಿಸನ್ಸು ಮೊಮ್ಮಕ್ಕಳ ಮೇಲೆ ನೋಡಿ, ಇವನಿಗೆ ಮೆಮೊರಿ ಪವರ್ ಕಡಿಮೆ, ಏನಾದರೂ ಹೇಳಿ ಆಶೀರ್ವಾದ ಮಾಡಿ. ಇವನಿಗೆ ಕಾನ್ಸಂಟ್ರೇಷನ್ ಲೆವೆಲ್ ಕಡಿಮೆ, ಏನಾದರೂ ಹೇಳಿ. ಅವ್ರದ್ದಿರ್ಲಿಪ್ಪ, ನಿಮಗೆಷ್ಟಿದೆ? ಅವ್ರಿಗೆ ಮೆಮೊರಿ, ನಿಮಗೆಷ್ಟು ಮೆಮೊರಿ ಪವರ್ ಇದೆ, ನೀವೆಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀರಾ, ನೀವು ಮಾಡಿ. ಅವ್ನು ಮಾಡೋದು ಮಾಡ್ತಾನೆ, ಅವನಿಗಾರು ಇನ್ನೂ ಟೈಮ್ ಇದೆ, ನಿಮಗೆಲ್ಲಿದೆ ಟೈಮು? ಹಾಗಾಗಿ ಇದಕ್ಕೆ ವಯಸ್ಸಿನ ಅಂತರ ಇಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನಸ್ಸನ್ನು ಸದ್ವಿಚಾರಗಳಲ್ಲಿ ಅಭ್ಯಾಸಕ್ಕೆ ತೊಡಗಿಸ್ಬೇಕು. ಅಸದ್ವಿಚಾರ ಅಂತ ಕರೀತಾರೆ, ಅಥವಾ ಅನ್ವಾಂಟೆಡ್ ಥಾಟ್ಸ್ ಅಂತ, ಅಥವಾ ಅನ್ವಾಂಟೆಡ್ ಥಿಂಗ್ಸ್, ಅನ್ನೆಸೆಸರಿ ಥಿಂಗ್ಸ್, ಅದರಲ್ಲಿ ಡಿಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು. ಅದನ್ನೇ ವೈರಾಗ್ಯ ಅಂತ ಕರೀತಾರೆ. ಸಾಮಾನ್ಯವಾಗಿ ಅಧ್ಯಾತ್ಮ ವಿಚಾರದಲ್ಲಿ ತ್ಯಾಗ ಅನ್ನೋದು ಬರ್ತಾ ಇರುತ್ತೆ. ಕೆಲವರಿಗೆ ತ್ಯಾಗ ಅಂದ್ರೇ ಭಯ, ಅಯ್ಯೋ ತ್ಯಾಗ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಆದರೆ ಆ್ಯಕ್ಚುಲಿ ಸರಿಯಾದ ಅರ್ಥ ಏನು ಅಂದರೆ, ತ್ಯಾಗ ಅಂದರೆ ಶಾಸ್ತ್ರ ಹೇಳೋದು ಬೇಡದೇ ಇರೋದನ್ನು ಬಿಟ್ಟುಬಿಡಿ ಅಂತ. ಬೇಕಾಗಿರುವಂಥದ್ದು, ಉಪಯೋಗ ಆಗುವಂಥದ್ದು ಬಿಡಿ ಅಂತ ಎಲ್ಲಾದರೂ ಹೇಳಿದ್ಯಾ? ನಿಮ್ಗೆ ಉಪಯೋಗ ಆಗುವಂಥದ್ದು ಒಳ್ಳೆ ವಿಚಾರ ಅದನ್ನು ಬಿಟ್ಟುಬಿಡಿ, ತ್ಯಾಗ ಮಾಡಿಬಿಡಿ ಅಂತ ಎಲ್ಲರೂ ಹೇಳ್ತಾರ? ಯಾವುದು ಬೇಡವೋ ಅದನ್ನು ತ್ಯಾಗ ಮಾಡಿ ಅಂತ ಹೇಳಿರೋದು ಶಾಸ್ತ್ರ. ಯಾಕೆ ಅಂದರೆ ಬೇಡದೇ ಇರೋದನ್ನು ನೀವು ಬಿಟ್ಬಿಟ್ಟಾಗ ಅಲ್ಲಿ ನೀವು ಉಪಯೋಗಿಸುವಂಥ ಶಕ್ತಿ, ಸಮಯ ನಿಮ್ಗೆ ಉಳಿಯುತ್ತೆ. ಅದೇನೋ ಟಿ ವಿ ಹಾಕೋದು,
ಏನೋ ಬಂದಿದ್ದನ್ನೆಲ್ಲ ನೋಡೋದು. ಆ್ಯಕ್ಚುಲಿ ಅದಲ್ಲ ನೋಡಿ. ಟಿ ವಿ ಕೆಟ್ಟದಲ್ಲ ಅಥವಾ ಮೊಬೈಲು ಕೆಟ್ಟದಲ್ಲ. ನಮಗೇನು ಬೇಕೋ ಅದನ್ನು ಅಲ್ಲಿ ನಾವು ನೋಡಬೇಕು. ಈಗ ನಾನೊಂದು ಫೀಲ್ಡಲ್ಲಿ ವರ್ಕ್ ಮಾಡ್ತೀನಿ, ನಂದು ಸ್ಪಿರಿಚುವಲ್ ಫೀಲ್ಡ್ ಅಂತ ಇಟ್ಟು, ನನಗೆ ಸ್ಪಿರಿಚುವಲ್ ಸಬ್ಜೆಕ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ನನಗೆ ಮೊಬೈಲಲ್ಲಿ ಬೇಕಾದಷ್ಟು ಸಿಗುತ್ತೆ. ಅದನ್ನು ನಾನು ಸರ್ಚ್ ಮಾಡಿ ಅದನ್ನು ತಗೋಬೇಕಷ್ಟೇ. ಅಲ್ಲಿ ಬಂದಿದ್ದೆಲ್ಲ ನೋಡ್ತಾ ಕೂತ್ಕೊಳ್ಳೋದಲ್ಲ. ನಮಗೇನು ಬೇಕೋ ಅದನ್ನು ಸರ್ಚ್ ಮಾಡಿ ಅಂತ. ಅದಕ್ಕೆ ನೋಡಿ ಸ್ಟಾರ್ಟಿಂಗಲ್ಲೇ ಸರ್ಚ್ ಅಂತ ಇರುತ್ತೆ. ನಿಮ್ಗೇನು ಬೇಕು ಫಸ್ಟ್ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್. ಇದು ಏಕಾಗ್ರತೆ ಕಲೆಗೆ ಇವೆಲ್ಲ ಗೊತ್ತಿರಬೇಕು. ನಾವು ಎಲ್ಲಿ ಏಕಾಗ್ರಗೊಳಿಸ್ಬೇಕು ಅಂದರೆ ನಮ್ಗೆ ಯಾವುದು ಉಪಯುಕ್ತವಾಗುತ್ತೋ ವಿಚಾರ ನಮ್ಮ ಜೀವನಕ್ಕೆ, ಅಲ್ಲಿ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸ್ಬೇಕು. ಬೇಡದೇ ಇರೋ ವಿಚಾರಗಳನ್ನು ರಿಜೆಕ್ಟ್ ಮಾಡಬೇಕಂದ್ರೆ ಡಿಟ್ಯಾಚ್ ಆಗಬೇಕು. ಇದು ವೈರಾಗ್ಯ. ಸೊ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು ನೋಡಿ 2 ವಿಚಾರ. ಬೇಡದೇ ಇರೋ ವಿಚಾರಗಳನ್ನು ನೀನು ಬಿಟ್ಬಿಡು, ಅದೇ ವೈರಾಗ್ಯ. ಬೇಕಾಗಿರೋದಂಥ ಕಡೆ ಮಾತ್ರ ಅಭ್ಯಾಸದಲ್ಲಿ ತೊಡಗು, ಅದು ನಿನಗೆ ಉಪಯೋಗ ಆಗುತ್ತೆ. ಈಗ ನೀವು ಯಾವುದೇ ಒಂದು ಸಂತೆಗೆ ಹೋಗ್ತೀರಾ, ಸಂತೆಯಲ್ಲಿ ಮಾರ್ತಾ ಇರೋದೆಲ್ಲ ತೊಗೊಂಬಂದ್ಬಿಡೋಣ ಅಂತ ಅನ್ಕೋತೀರಾ. ನಾವು ಸಂತೆಗೆ ಹೋಗ್ಬೇಕಾದ್ರೆ ನಮ್ಮ ಮೈಂಡಲ್ಲಿ ಒಂದು ಲಿಸ್ಟ್ ಇರುತ್ತೆ, ಇಷ್ಟು ವಸ್ತುಗಳನ್ನ ನಾನು ತಗೋಬೇಕು. ಹೋಗ್ತೀವಿ, ಎಲ್ಲೆಲ್ಲಿ ಆ ವಸ್ತುಗಳಿದೆ ತಗೋತೀವಿ, ಬರ್ತೀವಿ. ಅಲ್ಲಿ ಸಿಕ್ಕಿದ್ದೆಲ್ಲ ತೊಗೊಂಬರೋಕ್ಕಾಗತ್ತಾ? ಆದರೆ ಈಗ ಪರಿಸ್ಥಿತಿ, ಯಾರೋ ಹೇಳ್ತಾ ಇದ್ರು, ನಾವು ಎಲ್ಲ ನೋಡಿಲ್ಲ, ಅದ್ಯಾವುದು ದೊಡ್ಡದಾಗಿ ಮಾಲ್ ಇರುತ್ತೆ, ಅಲ್ಲಿ ಏನೇನೋ ಇರುತ್ತೆ, ಸುಮ್ಮನೆ ಹೋಗೋದು, ಏನೇನೋ ತೊಗೊಂಬಂದ್ಬಿಡೋದು. ಅದು ಉಪಯೋಗ ಆಗುತ್ತೋ ಇಲ್ಲ. ಅಲ್ಲೇನೋ ಇದೆ ಅಂತ ತರೋದಲ್ಲ, ನಮಗೆ ಬೇಕಾಗಿದ್ದರೆ ಮಾತ್ರ ತರಬೇಕು. ನೋಡಿ, ಇದು ಜಗತ್ತಿನಲ್ಲಿ ಜೀವನ ಮಾಡುವಂಥ ಒಂದು ಕಲೆ ಇದೆ. ಸಮಾಜದಲ್ಲಿ ಎಷ್ಟೋ ಇದೆ ಅಂಗಡಿಗಳು, ಅದಿರಬಾರ್ದು ಅಂತ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಥರ, ಹಲವಾರು ಥರ ವಸ್ತ್ರಗಳು, ಆಹಾರ ಎಲ್ಲ ಇದೆ. ನನಗೇನು ಆಹಾರ ಬೇಕು ಅದನ್ನು ನಿರ್ಧಾರ ಮಾಡಿಕೊಳ್ಳೋ ಶಕ್ತಿ ನನ್ನ ಮನಸ್ಸಿಗಿರಬೇಕು. ನನಗೆ ಯಾವ ವಸ್ತು ಆಹಾರ ಬೇಕು, ಯಾವ ಬಟ್ಟೆ ಬೇಕು, ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತಗೊಳ್ಳೋದೇನಿದೆಯೋ ಇದು ಕೂಡ ಕಾನ್ಸಂಟ್ರೇಷನ್. ಇದು ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ನೋಡಿ. ಈಗ ಸಂತೆಗೆ ಹೋದಾಗ ಅಥವಾ ಯಾವುದೋ ಒಂದು ದೊಡ್ಡ ಮಾಲ್ಗೆ ಹೋದಾಗ ನಮಗೇನೋ ಮೈಂಡಲ್ಲಿ ಇರುತ್ತೆ, ಅದನ್ನು ಹುಡುಕ್ತಾ ಇರ್ತೀವಿ, ಈ ಥರ ಫೋಕಸ್ ಮಾಡ್ತಾ ಇರ್ತೀವಿ. ಹೀಗೆ ನನಗೆ ಅಲ್ಲಿ ಸಿಕ್ತು ನೋಡಿ, ಕಾನ್ಸಂಟ್ರೇಷನ್ ತಾನೇ ಅದು. ಅಲ್ಲಿ ಹೋದ್ವಿ, ತಗೊಂಡ್ವಿ, ಬಂದ್ವಿ. ಕಾಣ್ತಾ ಇರೋದನ್ನೆಲ್ಲ ನೋಡೋಕ್ಕಾಗತ್ತಾ? ಆ ಥರ ನೋಡ್ತಾ ಇದ್ರೆ ನಮ್ಮ ಸಮಯ ಏನಾಗುತ್ತೆ, ನಮ್ಮ ಶಕ್ತಿ ಏನಾಗುತ್ತೆ? ಹಾಗಾಗಿ ಏಕಾಗ್ರತೆಯ ಕಲೆ, ದ ಆರ್ಟ್ ಆಫ್ ಕಾನ್ಸಂಟ್ರೇಷನ್ ಅಂದರೆ, ನೀವೊಂದು ಅಂಗಡಿಗೆ ಹೋಗಿ ಅಥವಾ ಒಂದು ಲೈಬ್ರರಿಗೆ ಹೋಗಿ ಅಧ್ಯಯನ ಮಾಡಿ ಅಥವಾ ಒಂದು ಊಟ ಮಾಡಿ ಎಲ್ಲಾದರೂ ಒಂದು ಕಡೆ ಏನೇ ಮಾಡಬೇಕಾದ್ರೂ ಕೂಡ ನಿಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋದು ಮನಸ್ಸು ನಿರ್ಧಾರ ತಗೊಳ್ಳುತ್ತೆ. ಯಾರು ಮೆಡಿಟೇಷನ್ ಮಾಡಿರ್ತಾರೋ ಅವ್ರಿಗೆ ತುಂಬ ಕ್ಲಾರಿಟಿ ಇರುತ್ತೆ. ನಾನು ಯಾಕೆ ಬಂದೆ ಇಲ್ಲಿ? ಯಾವುದೋ ಕೆಲಸಕ್ಕೆ ಬಂದೆ. ನನ್ನ ಕೆಲಸ ಏನು? ನನ್ನ ಕೆಲಸ ಇದು ಮುಗಿತಾ ಬರ್ತಾ ಇರಬೇಕು. ಶ್ರೀಮಾತೆ ಶಾರದಾ ದೇವಿಯವರು ಇದ್ರ ಬಗ್ಗೆ ಒಂದು ವಿಚಾರ ಹೇಳ್ತಾರೆ. ಅಂದರೆ ಈ ಮೆಡಿಟೇಟರ್ಸ್ ಆಗ್ಬೋದು, ಒಳ್ಳೆ ಜೀವನ ಮಾಡಬೇಕು ಅನ್ನೋರ್ಗಾಗ್ಬೋದು, ಇದು ತುಂಬ ಹೆಲ್ಪ್ಫುಲ್. ಇದು ಒಂದು ಎಕ್ಸಾಂಪಲ್ ಕೊಡ್ತಾರೆ. ನೋಡಪ್ಪ, ಮಣ್ಣುಳು ತೊಗೊಂಬರಕ್ಕೆ ಹೋಗಿ ಎಷ್ಟು ಅಗಿತಾರೆ ಅಂದರೆ ಹಾವುಗಳು ಹೊರಬರುತ್ತೆ. ಅಲ್ಲೆಲ್ಲ ಮೀನು ಹಿಡಿಯೋಕ್ಕೆ ಮಣ್ಣುಳ ಹಾಕ್ಬಿಟ್ಟು ಎರೆಹುಳ ಹಾಕ್ಬಿಟ್ಟು ಮೀನು ಹಿಡಿತಾರೆ. ಅದಕ್ಕೆ ಅಲ್ಲೆಲ್ಲ ಎರೆಹುಳಗಳೆಲ್ಲ ಎತ್ಕೊಂಡ್ಬರ್ತಾರೆ. ಎಷ್ಟು ಸ್ವಲ್ಪ ಆಗಿದ್ರೆ ಎರೆಹುಳ ಸಿಗುತ್ತೆ, ಅಷ್ಟೊಂದು ಅಗಿಬೇಕಾಗಿಲ್ಲ, ಹಾವುಗಳೆಲ್ಲ ಹೊರಗೆ ಬರುತ್ತೆ ಅಂತಾರೆ. ಆಮೇಲೆ ಹೇಳ್ತಾರೆ, ನೋಡು, ನೀನು ಎಲ್ಲಾದರೂ ಹೋದರೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮುಗಿಸ್ಕೊಂಡು ಹಿಂದಕ್ಕೆ ಬಂದುಬಿಡಬೇಕು. ಯಾಕೆ ಅಂದರೆ ಆಗ ಮಾತ್ರ ನಿನ್ನ ಮೈಂಡು ಪ್ಯೂರಿಟಿ, ಪವಿತ್ರತೆಯನ್ನು ಉಳಿಸ್ಕೊಳ್ಳುತ್ತೆ. ಅದಕ್ಕೆ ಅವರನ್ನು ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮು ನಮೋ ನಮಃ. ಪವಿತ್ರತಾ ಸ್ವರೂಪಿಣಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಯಾಕೆ ಕೆಲವ್ರ ಮೈಂಡ್ ಅಷ್ಟು ಪ್ಯೂರ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ, ಕ್ಲಾರಿಟಿ ಇರುತ್ತೆ ಅಂದರೆ ಅವ್ರಿಗೆ ವೈರಾಗ್ಯ ಇರುತ್ತೆ, ಏಕಾಗ್ರತೆ ಇರುತ್ತೆ. ನಮಗೇನು ಬೇಕೋ ಅದರ ಕಡೆ ಏಕಾಗ್ರತೆ ಇರಬೇಕು.
ಏನು ಬೇಡವೋ ಅದರ ಕಡೆ ವೈರಾಗ್ಯ ಇರಬೇಕು. ನೋಡಿ, ಇದು ಮೆಡಿಟೇಷನ್ನಲ್ಲೂ ಉಪಯೋಗ ಆಗುತ್ತೆ, ಡೇ ಟು ಡೇ ಲೈಫಲ್ಲೂ ಉಪಯೋಗ ಆಗುತ್ತೆ. ನೀವೆಲ್ಲಾದರೂ ಪರ್ಚೇಸಿಂಗ್ ಆದರೂ ಮಾಡಿ, ಊಟ ಆದರೂ ಮಾಡಿ, ಇನ್ನೇನಾದರೂ ಮಾಡ್ಕೊಳ್ಳಿ, ಓದೋದು ವಿಚಾರ ಆಗ್ಬೋದು. ಸಿಕ್ಕಿದ ಪುಸ್ತಕ ಎಲ್ಲ ಓದೋಕ್ಕಾಗಲ್ಲ. ಸದ್ಗ್ರಂಥ ಅಂತ ಇರುತ್ತೆ. ಕೆಲವು ಗ್ರಂಥಗಳಿರುತ್ತೆ ಅಥೆಂಟಿಕೇಟೆಡ್ ಅಂತ ಕರೀತಾರೆ. ಯಾರೋ ಮಹಾತ್ಮರು, ಶಂಕರಾಚಾರ್ಯರು ಬರೆದಿರೋದು, ರಾಮಕೃಷ್ಣರು ಹೇಳಿರೋದು, ಅಥವಾ ವಿವೇಕಾನಂದರು, ಅಥವಾ ಮತ್ತಾರೋ ಮಹಾತ್ಮರು ಹೇಳಿರುವಂಥದ್ದು, ಉಪನಿಷತ್ತುಗಳು, ಇಂಥದ್ದು ಕೆಲವು ಗ್ರಂಥಗಳಿರುತ್ತೆ. ಆ ಗ್ರಂಥಗಳನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನು ಕಾನ್ಸಂಟ್ರೇಟ್ ಇಟ್ಟು ಅದನ್ನು ಓದಬೇಕಷ್ಟೇ. ಕೈ ಕೊಟ್ಟಿದ್ದ ಪುಸ್ತಕ ಎಲ್ಲ ಓದೋಕ್ಕಾಗಲ್ಲ, ಅದಕ್ಕೇನಿರುತ್ತೆ ಆಧಾರ. ಹೀಗಾಗಿ ಯಾವುದನ್ನು ತಗೋಬೇಕು ನೋಡಿ, ಇದು ಕಾನ್ಸಂಟ್ರೇಷನ್. ಅಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಬೇಡದೇ ಇರೋದ್ರ ಕಡೆ ಗಮನ ಕೊಡಬಾರ್ದು. ನನಗದು ಯಾವುದು ಬೇಕಾಗಿಲ್ಲ. ಅವ್ರು ಯಾರೋ ತೋರಿಸ್ಬೋದು, ನೋಡಿ ಇದನ್ನು ನೋಡಿ, ಅದು ನೋಡಿ, ಸುಮ್ಮನೆ ನೋಡಿ, ಅದು ನೋಡಿ. ನೋಡಿದ್ದ ಸುಮ್ಮನೆ ನೋಡೋಕ್ಕಾಗಲ್ಲ. ಅನಾವಶ್ಯಕವಾಗಿ ನಾವು ಅಲಿಯೋದು. ಕೆಲವು ನೋಡಿ, ಸುಮ್ಮನೆ ರಜಾ ಇದೆ, ಒಂದು 3-4 ದಿನ ರಜಾ ಸಿಕ್ಬಿಡ್ತು, ಎಲ್ಲರೂ ಓಡಾಡ್ಕೊಂಬರೋಣ. ಸುಮ್ಮನೆ ಯಾಕಪ್ಪ ಅಲಿತೀರಾ? ನಿಮ್ಮ ಸಮಯ, ಶಕ್ತಿ, ದುಡ್ಡು ಎಲ್ಲ ವ್ಯರ್ಥ ಮಾಡ್ಕೊಂಡು ಯಾಕೆ ಮಾಡ್ತೀರಾ ನೀವು? ನಿಮ್ಮ 4 ದಿನ ರಜಾ ಇದೆಯಾ, ಸಮಯ ಇದೆಯಾ, ಒಂದು ಒಳ್ಳೆ ಗ್ರಂಥ ಓದಿ, ಧ್ಯಾನ ಮಾಡಿ, ಯಾವ್ದಾದ್ರು ಒಂದು ಸತ್ಸಂಗದಲ್ಲಿ ತೊಡಗಿಕೊಳ್ಳಿ. ನಿಮಗೆ ಬೆನಿಫಿಟ್ ಆಗುತ್ತೆ ಅದರಿಂದ. ಸುಮ್ಮನೆ ಅಲ್ಲಿ ಹೋಗಿ ಅರ್ಧ ಸಮಯ ಟ್ರಾಫಿಕಲ್ಲೇ ಆಗೋಗಿರುತ್ತೆ, ರಸ್ತೆಯಲ್ಲೇ ಅರ್ಧ ಸಮಯ ಆಗೋಗಿರುತ್ತೆ, ಸುಸ್ತಾಗಿರುತ್ತೆ, ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಎಷ್ಟೆಲ್ಲ ಕಷ್ಟ ಆಗುತ್ತೆ. ಇದೇ ರೀತಿ ಧ್ಯಾನ ಮಾಡೋರಿಗೆ ಈ ಒಂದು ಏನಂತಾರೆ, ದ ಲೆವೆಲ್ ಆಫ್ ಕಾಮನ್ ಸೆನ್ಸ್ ಹೆಚ್ಚಾಗುತ್ತೆ. ಏಕಾಗ್ರತೆಯ ಕಲೆ ಹೆಚ್ಚಾದಷ್ಟು ನಮ್ಮ ಕಾಮನ್ ಸೆನ್ಸ್ ಜಾಸ್ತಿ ಆಗುತ್ತೆ. ನಮಗೇನು ಬೇಕು, ಏನು ಬೇಡ, ಎಷ್ಟು ಬೇಕು. ಈಗ ಯಾರೋ ತುಂಬ ಅಡುಗೆ ಮಾಡಿಬಿಟ್ಟಿದ್ದೀವಿ, ತುಂಬ ರುಚಿಯಾಗಿದೆ, ತುಂಬ ಮಾಡಿಬಿಟ್ಟಿದ್ವಿ, ತಿನ್ಬಿಡಿ ಅಂತ ಹಾಕಿದ್ರೆ 2 ತಿನ್ನೋ ಕಡೆ 10 ಹಾಕಿದ್ರೆ ತಿನ್ನೋಕ್ಕಾಗತ್ತಾ? ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ತಾರೆ ಯಾರಾದರೂ. ನಮಗೆ ಬೇಕಾಗಿರೋ ಸ್ವಲ್ಪ ಅಷ್ಟೇ ತಗೋಬೇಕಲ್ಲ. ಅದೇ ಥರ ನಾವು ಯಾವುದನ್ನಾರು ತಗೋಬೇಕಾದ್ರೆ ಅಬ್ಸರ್ವೇಷನ್ ಅಂತ, ಅದು ಅಬ್ಸರ್ವೇಷನ್ ಇರಬೇಕಂದ್ರೆ ಕಾನ್ಸಂಟ್ರೇಷನ್ ಇರಬೇಕು. ಹೀಗಾಗಿ ಏಕಾಗ್ರತೆಯ ಕಲೆ ಅಂದರೆ ಬರೀ ಮೆಡಿಟೇಷನ್ ಮಾಡುವಾಗ ಒಂದೇ ಕಡೆ ಗಮನ ಕೊಡ್ತಾ ಇರ್ತೀವಿ, ಬೇರೆಲ್ಲೂ ಮನಸ್ಸು ಹೋಗಬಾರ್ದು. ಓಕೆ, ಮೆಡಿಟೇಷನ್ ಅನ್ನೋದು ಅದೊಂದು 1 ಗಂಟೆ 2 ಗಂಟೆ ಕ್ವಶನ್ ಅಲ್ಲ, ಅದು ಅಷ್ಟು ಮಾತ್ರಕ್ಕೆ ಸೀಮಿತ ಅಲ್ಲ. ನಾವು ಎಚ್ಚರವಾಗಿರುವಂಥ ಪ್ರತಿ ಸಂದರ್ಭದಲ್ಲೂ ನಮಗೆ ಏಕಾಗ್ರತೆ ಇರಬೇಕು. ನೋಡಿ, ಮೆಟ್ಲಿಳ್ಕೊಂಡು ಹೋಗ್ಬೇಕು, ಮೆಟ್ಲಿಳಿಬೇಕಾದ್ರೆ ಏನೋ ಯೋಚನೆ ಮಾಡಿಕೊಂಡು ಸ್ಲಿಪ್ ಆದರೆ ಬೀಳ್ತಾರೆ. ಮೆಟ್ಲಿಳಿಯೋಕ್ಕೆ ಕಾನ್ಸಂಟ್ರೇಷನ್ ಬೇಕಾ? ಕಾನ್ಸಂಟ್ರೇಷನ್ ಇಲ್ಲದೆ ಇದ್ದರೆ ಬೀಳ್ತಾರೆ. ರೋಡ್ ಕ್ರಾಸ್ ಮಾಡೋಕ್ಕೂ ಕಾನ್ಸಂಟ್ರೇಷನ್ ಬೇಕು. ಇಲ್ಲ ಅಂದರೆ ಎಲ್ಲೋ ನೋಡ್ಕೊಂಡು ರೋಡ್ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೇನೋ ಆಗುತ್ತೆ. ಕ್ರಾಸ್ ಮಾಡೋಕ್ಕೆ ಹೋದ್ರೆ ಒಂದು ಡ್ರೈವಿಂಗ್ ಮಾಡೋಕ್ಕೆ ಕಾನ್ಸಂಟ್ರೇಷನ್ ಬೇಕು. ಎಲ್ಲ ಕಡೆಗೆ ಬೇಕು ಏಕಾಗ್ರತೆ. ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ. ಒಂದು ಅಡುಗೆ ಮಾಡಬೇಕಾದ್ರೂ ಸರಿಯಾಗಿ ಏಕಾಗ್ರತೆಯಿಂದ ಮಾಡಿದರೆ ಸರಿಯಾಗಿರುತ್ತೆ ಅಡುಗೆ. ಏನೋ ಯೋಚನೆ ಮಾಡ್ಕೊಂಡು ಮತ್ತೇನೋ ಮಾಡಿದ್ರೆ ಅದು ಹಾಳಾಗಿರುತ್ತೆ. ಹಾಗೆ ಕೆಲವರು ಹೇಳ್ತಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ. ಯಾಕೆ ಅಂದರೆ ಅವರು ಮಾತನಾಡಬೇಕಾದ್ರೆ ಪ್ರತಿಯೊಂದು ವಾಕ್ಯ ವಿತ್ ಕಾನ್ಷಿಯಸ್ನೆಸ್ ಹೊರಗೆ ಬರುತ್ತೆ. ಅನ್ಕಾನ್ಷಿಯಸ್ ಆಗಿ ಮಾತಾಡಲ್ಲ. ಆದರೆ ಅನ್ಕಾನ್ಷಿಯಸ್ ಆಗಿ ಯಾರು ಮಾತಾಡ್ತಾರೆ? ಕೆಲವರು ಪ್ರಶ್ನೆ ಕೇಳ್ಬೋದು. ಆ್ಯಕ್ಚುಲಿ ಹ್ಯೂಮನ್ ಸೈಕಾಲಜಿ ಅಂತಿದೆ ಸಬ್ಜೆಕ್ಟ್, ನೀವು ಓದಿ. ನಮ್ಮದೇ ಅದು ಸೈಕಾಲಜಿ. ಹ್ಯೂಮನ್ ಸೈಕಾಲಜಿ ನಮ್ಗೆ ಯಾಕೆ ಅಂತ ಕೇಳಬೇಡಿ, ನಮ್ಮದೇ ಅದು, ನಮ್ಮ ಮನಸ್ಸಿನ ಶಾಸ್ತ್ರ ಅದು. ಹೆಚ್ಚಿನ ಸಮಯ ಅನ್ಕಾನ್ಷಿಯಸ್ ಆಗಿ ಮನುಷ್ಯ ಜೀವನ ಮಾಡ್ತಾ ಇರ್ತಾನೆ. ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಅವನ ಜೀವನ ನಡೀತಾ ಇರುತ್ತೆ. ಏನು ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿರಲ್ಲ, ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿರಲ್ಲ. ಯಾವಾಗ ಗೊತ್ತಾದು? ಇದನ್ನು ಹರಟೆ ಅಂತ ಕರೀತಾರೆ. ಅಲ್ಲೆಲ್ಲ ಬೀದಿ ನಿಂತ್ಕೊಂಡು ಇನ್ನೆಲ್ಲ ಸುಮ್ಮನೆ ಒಂದು 4 ಜನ ಯಾರೋ ಹೆಂಗಸರು ಸೇರ್ಕೊಂಡು ಏನೇನೋ ಮಾತಾಡೋದು.
ಅದು ಏನು ಮಾತಾಡ್ತಾ ಇದ್ದಾರೋ, ಯಾಕೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಯಾಕೆ? ಅನ್ಕಾನ್ಷಿಯಸ್. ಅವ್ರಿಗೆ ಹಾಫ್ ಕಾನ್ಷಿಯಸ್ಸು ಅನ್ಕಾನ್ಷಿಯಸ್ಸು ಒಟ್ಟಿನಲ್ಲಿ ಪ್ರಜ್ಞೆನೇ ಇಲ್ಲ. ಏನು ಮಾತಾಡ್ತಾ ಇದ್ದೀವಿ, ಯಾಕೆ ಮಾತಾಡಬೇಕು. ಇನ್ನು ಕೆಲವರು ತಿಂತಾ ಇರ್ತಾರೆ ಹೀಗೆ, ಅದೇನು ತಿಂತಾ ಇದ್ದಾರೆ ಏನೂ ಇಲ್ಲ, ಪ್ರಜ್ಞೆನೇ ಇಲ್ಲ. ಹಾಗಲ್ಲ, ಒಂದೊಂದು ತುತ್ತು ನಾವು ಪ್ರಜ್ಞಾಪೂರ್ವಕವಾಗಿ ತಗೋಬೇಕು. ಏನು ತಿಂತಾ ಇದ್ದೀವಿ ಅದನ್ನು ತಿಳಿದು ತಿನ್ನಬೇಕು. ಹಾಗೆ ಬಾಯಿಂದ ಹೊರಗೆ ಬರಬೇಕಾದ್ರೆ ಮಾತುಗಳು ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿರಬೇಕು. ಒಂದು ಸೆಂಟೆನ್ಸ್ ಕೂಡ ಅನ್ವಾಂಟೆಡ್ ಸೆಂಟೆನ್ಸ್ ಬರಬಾರ್ದಲ್ಲಿ, ವ್ಯರ್ಥವಾದ ಮಾತು ಬರಬಾರ್ದು. ಇವೆಲ್ಲ ಕೂಡ ಏಕಾಗ್ರತೆಯ ಕಲೆ ಅಂತಲೇ ಕರೀತಾರೆ. ಮಾತಾಡಬೇಕಾದ್ರೆ ಏಕಾಗ್ರತೆ ಇರಬೇಕು. ಏನು ಮಾತಾಡ್ತಾ ಇದ್ದೀನಿ ನಾನು, ಓದಬೇಕಾದ್ರೆ ಏನು ಓದ್ತಾ ಇದ್ದೀನಿ ಅದ್ರ ಕಡೆನೇ ಏಕಾಗ್ರತೆ ಇದೆ. ಕೆಲಸ ಮಾಡಬೇಕಾದ್ರೆ ಏನು ಕೆಲಸ ಮಾಡ್ತಾ ಇದ್ದೀನಿ ಅದ್ರ ಕಡೆನೇ ಏಕಾಗ್ರತೆ. ನೋಡಿ, ಏಕ ಅಂದರೆ ಒಂದೇ. ಒಂದು ಕೆಲಸ ಮಾಡಬೇಕಾದ್ರೆ ಆ ಒಂದು ಕಡೆನೇ ಇರಬೇಕು ಗಮನ. ಆವಾಗಲೇ ಅದು ಪರ್ಫೆಕ್ಟ್ ಆಗೋದು ಕೆಲಸ. ಇಲ್ಲದೇ ಇದ್ರೆ ಇಂಪರ್ಫೆಕ್ಟ್ ಆಗಿರುತ್ತೆ. ಕ್ಲಾಸ್ ರೂಮಲ್ಲಿದ್ದರು, ಎಲ್ಲ ಅಟೆಂಡ್ ಮಾಡಿದ್ರು, ಸಿಲೆಬಸ್ ಎಲ್ಲ, ಪರೀಕ್ಷೆಯಲ್ಲಿ ಅರ್ಧ ಮಾರ್ಕ್ಸ್ ಬಂತು. ಕ್ಲಾಸ್ ರೂಮಲ್ಲಿದ್ದರು, ಆದರೆ ಅವ್ರ ಗಮನ ಅರ್ಧಂಬರ್ಧ ಇತ್ತು ಕ್ಲಾಸಲ್ಲಿ, ಬೇರೆ ಬೇರೆ ಕಡೆ ಎಲ್ಲ ಇತ್ತು ಗಮನ. ಹಾಗಾಗಿ ಮಾರ್ಕ್ಸು ಅಷ್ಟೇ ಬಂತು. ಏಕಾಗ್ರತೆ ಅಂದರೆ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮಗೆ ಮುಖ್ಯವಾಗಿ ಬೇಕಾಗುವಂಥ ಒಂದು ಕಲೆ ಅದು. ಈ ಕಲೆಯನ್ನು ಯಾರು ಕರಗತ ಮಾಡ್ಕೊಂಡಿರ್ತಾರೋ ಅವರನ್ನು ಯೋಗಿಗಳು ಅಂತ ಕರೀತಾರೆ. ಯೋಗಿ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾರೋ ಕೇಳ್ತಾರೆ, ಒಬ್ಬ ಧ್ಯಾನಿ ಅಥವಾ ಯೋಗಿ ಧ್ಯಾನ ಮಾಡ್ತಾ ಇದ್ದಾನೆ ಚೆನ್ನಾಗಿದ್ರೆ ಅವನು ಯೋಗಿನೇ. ಒಬ್ಬ ಜ್ಞಾನಿ, ಆತ್ಮಜ್ಞಾನಿ, ಅವನು ಯೋಗಿನೇ. ಭಕ್ತ, ಅವನು ಯೋಗಿನೇ. ಭಕ್ತನ ಮನಸ್ಸು ಯಾವಾಗಲೂ ಭಗವಂತನ ಕಡೆಗೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಎಲ್ಲಿ ನೋಡಿದ್ರು ಅವನು ಭಗವಂತನ್ನೇ ಗ್ರಹಿಸ್ತಾನೆ. ಮನುಷ್ಯರಲ್ಲಿ ಭಗವಂತನ ನೋಡ್ತಾನೆ, ಪ್ರಕೃತಿಯಲ್ಲಿ ಭಗವಂತನ ನೋಡ್ತಾನೆ, ದೇವಸ್ಥಾನದಲ್ಲೂ ಭಗವಂತನ ನೋಡ್ತಾನೆ, ಪ್ರಾಣಿ ಪಕ್ಷಿಗಳಲ್ಲೂ ಭಗವಂತ ನೋಡಿ. ಎಲ್ಲಿ ನೋಡಿದ್ರು ಅವನಿಗೆ ಭಗವಂತನೇ ನೋಡಿ. ಅದೊಂದು ಕಾನ್ಸಂಟ್ರೇಷನ್ ಅದು. ಹಾಗೆ ಆ ಯೋಗಿಯಾದವನು ಹೇಗಿರ್ತಾನೆ ಅಂತ ಪರಮಹಂಸರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಏನು ಡಿಫ್ರೆನ್ಸ್ ಏನು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಯೋಗಿಗೂ? ಭಾಳಷ್ಟು ಜನಕ್ಕೆ ನಾವು ಯೋಗಿ ಆಗಬೇಕು ಅನ್ನೋ ಇಚ್ಛೆ ಇರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯೋಗಿಯ ಮನಸ್ಸು ಯೋಗಿಯ ಕೈಯಲ್ಲಿರುತ್ತೆ, ಆದರೆ ಇತರರ ಮನಸ್ಸು ಅವರ ಮನಸ್ಸಿನ ಹಿಡಿತದಲ್ಲಿ ಅವರಿರ್ತಾರೆ. ನಮ್ಮ ಮನಸ್ಸಿನ ಹಿಡಿತದಲ್ಲಿ ನಾವಿದ್ರೆ ನಾವು ಅನ್ಕಾನ್ಷಿಯಸ್ ಅಂತ ಅರ್ಥ. ಮನಸ್ಸು ಹೇಳ್ದಂಗೆ ಮಾಡ್ತಾ ಇದ್ದಾರಷ್ಟೇ. ಮನಸ್ಸು ಏನೇನೋ ಹೇಳ್ತಾ ಇದೆ, ಇವರು ಏನೇನೋ ಮಾಡ್ತಾ ಇದ್ದಾರೆ. ಗೊತ್ತಲ್ಲ ಮನಸ್ಸಿನ ಸ್ವಭಾವ, ಅದು ಚಂಚಲವಾಗಿರುತ್ತೆ. ಒಂದು ರೀತಿ ಹೇಳಬೇಕು ಅಂದರೆ ಅದು ವಿಚಿತ್ರವಾಗೂ ಇರುತ್ತೆ. ಇವ್ರ ಜೀವನನೂ ವಿಚಿತ್ರವಾಗಿರುತ್ತೆ. ಅದಕ್ಕೇನು ಗೊತ್ತು ಗುರಿ ಏನೂ ಇಲ್ಲ. ಆದರೆ ಯೋಗಿಯ ಜೀವನ ಹಾಗಲ್ಲ. ಯೋಗ ಜೀವನ ಅಂದರೆ ಅದಕ್ಕೊಂದು ಗುರಿ ಇದೆ, ಅದಕ್ಕೊಂದು ದಾರಿ ಇದೆ. ಅದೇ ದಾರಿಲೇ ಹೋಗ್ತಾನೆ ಅವನು, ಪಕ್ಕಕ್ಕೆ ಹೋಗಲ್ಲ. ಕುದುರೆಗೆ ಕಡಿವಾಣ ಹಾಕಿರ್ತಾರೆ ನೋಡಿ, 2 ಕಣ್ಣಿಗೆ ಕಡಿವಾಣ ಅಂತ ಹೇಳ್ತಾರೆ, ಅದು ಹಾಕಿರ್ತಾರೆ. ಆವಾಗ ಏನಾಗುತ್ತೆ, ಅದು ಅಲ್ಲೇ ಒಂದೇ ಕಡೆ ಗಮನ ಕೊಟ್ಟು ಹೋಗುತ್ತೆ, ಆ ಕಡೆ ಈ ಕಡೆ ನೋಡಲ್ಲ ಅಂತ. ಒಂದೇ ಕಡೆ ಗಮನ ಕೊಟ್ಟು ಆ ದಾರಿಲಿ ಮಾತ್ರ ಹೋಗುತ್ತೆ ಕುದುರೆ ಅಂತ ಕಡಿವಾಣ ಹಾಕ್ತಾರೆ. ಅದೇ ಥರ ಯೋಗಿಯ ಮನಸ್ಸಿಗೆ ಕಡಿವಾಣ ಇರುತ್ತೆ. ಆಗೇನಾಗುತ್ತೆ, ಸುಲಭವಾಗಿ ಪ್ರಯಾಣ ಮುಂದುವರಿಯುತ್ತೆ. ಕಡಿವಾಣ ಹಾಕಿಲ್ಲ ಅಂದರೆ, ಲಗಾಮಿಲ್ಲ ಅಂದರೆ ಆ ಕುದುರೆ ಎಲ್ಲೆಲ್ಲೋ ಹೋಗುತ್ತೆ, ಹೋಗಬೇಕಾಗಿರೋ ಕಡೆ ಹೋಗೋಕ್ಕೆ ಆಗೋದಿಲ್ಲ. ಕೆಲವು ಸರಿ ಅದು ಬೀಳಿಸ್ಬಿಡುತ್ತೆ, ಬಿದ್ದೇ ಹೋಗ್ತಾರೆ. ಅದನ್ನೇ ಜೀವನದಲ್ಲಿ ಅವರು ಸೋತರು, ಅವರ ಜೀವನ ಫೇಲ್ಯೂರ್ ಆಯಿತು ಅಂತ ಕೇಳಿದ್ದೀರಾ? ವ್ಯರ್ಥವಾಯಿತಲ್ಲ ಜನುಮ ಸಾರ್ಥಕವಾಗಲಿಲ್ಲ. ಪುರಂದರದಾಸರು ಆಡ್ತಾರೆ, ನಮ್ಮ ಜೀವನ ವ್ಯರ್ಥ ಆಯ್ತಪ್ಪ, ಜೀವನದಲ್ಲಿ ನಾವು ಸಕ್ಸಸ್ ಆಗಿಲ್ಲ,
ನಮ್ಮ ಜೀವನ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ, ಅವರ ಜೀವನ ಅವ್ರಿಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಅಯ್ಯೋ ಏನಿದು ಒಂದು ಜೀವನನಾ? ಯಾಕೆ ಹೀಗಾಯಿತು? ಯಾಕೆ ಅಂದರೆ ಅದು ಯೋಗ ಜೀವನ ಆಗಿರಲಿಲ್ಲ. ಮನಸ್ಸಿಗೆ ಬಂದ ಹಾಗೆ ನಡ್ಕೊಂಡಿದ್ದಾರೆ. ಮನಸ್ಸು ಎಲ್ಲೆಲ್ಲೋ ಹೋಯಿತು, ಏನೇನೋ ಹೇಳ್ತು, ಇವರು ಏನೇನೋ ಮಾಡಿದ್ರು. ಆದರೆ ಏಕಾಗ್ರತೆ, ವೈರಾಗ್ಯ ಅದಿರೋರಿಗೆ ಅವ್ರು ಏನು ಮಾಡಬೇಕೋ ಅದನ್ನೇ ಮಾಡ್ತಾರೆ, ಎಷ್ಟು ಮಾಡಬೇಕೋ ಅಷ್ಟೇ ಮಾಡ್ತಾರೆ, ಎಷ್ಟು ತಿನ್ನಬೇಕೋ ಅಷ್ಟೇ ತಿಂತಾರೆ, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ತಾರೆ, ಎಷ್ಟು ಜರ್ನಿ ಮಾಡಬೇಕೋ ಅಷ್ಟೇ ಮಾಡ್ತಾರೆ. ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಹೋಗ್ತಾರೆ, ಇಲ್ಲ ಅಂದರೆ ಒಂದು ಕಡೆ ಸುಮ್ಮನೆ ಇರ್ತಾರೆ. ಸುಮ್ಮನೆ ಅಲಿಯಕ್ಕೆ ಹೋಗಲ್ಲ, ಸುಮ್ಮನೆ ಸಿಕ್ತು ಅಂತ ತಿನ್ನಕ್ಕೆ ಹೋಗಲ್ಲ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ತಿಂತಾರೆ. ಹಾಗೇನಾಗುತ್ತೆ, ಅವರ ಮನಸ್ಸು ಶುದ್ಧವಾಗಿರುತ್ತೆ. ಈಗ ಒಂದು ಮನೆ, ಆ ಮನೆಯಲ್ಲಿ ಯಾರ್ಯಾರೋ ಕೊಟ್ಟಿದ್ದೆಲ್ಲ ತೊಗೊಂಬಂದು ಮನೇಲಿ ಇಡ್ತಾ ಇದ್ರೆ ಮನೆ ಏನಾಗುತ್ತೆ, ಅದು ಮನೆ ಆಗಿರುತ್ತಾ ಗೋಡೌನ್ ಆಗಿಬಿಡುತ್ತೆ, ಅದು ಸ್ಟೋರ್ ರೂಮ್ ಥರ ಆಗಿಬಿಟ್ಟಿರುತ್ತೆ. ಎಲ್ಲ ಧೂಳು ಹಿಡ್ಕೊಂಡು ತುಂಬ ಕಷ್ಟ ಆಗುತ್ತೆ ಆ ಮನೇಲಿ ವಾಸ ಮಾಡೋದು. ಮನೇಲಿ ಅವಶ್ಯಕತೆ ಎಷ್ಟು ಇದೆಯೋ ಅಷ್ಟೇ ವಸ್ತುಗಳು ಸಿಂಪಲ್ ಆಗಿರಬೇಕು, ಕ್ಲೀನಾಗಿದ್ದರೆ ಆ ಮನೆ ಚೊಕ್ಕಟವಾಗಿದೆ, ಕ್ಲೀನಾಗಿದೆ. ಆ ಮನೆ ಹೇಗಿರುತ್ತೋ ಮನಸ್ಸು ಹಾಗೆ ಇರಬೇಕು. ಇದನ್ನು ಯಾಕೆ ಇಲ್ಲಿ ಹೇಳಿದ್ದು ಅಂದರೆ ವೈರಾಗ್ಯಕ್ಕೆ ಸಂಬಂಧಪಟ್ಟಿದ್ದು. ನಮ್ಮ ಮನಸ್ಸಲ್ಲಿ ಎಷ್ಟು ಬೇಕೋ ಅಷ್ಟು ವಿಚಾರ ಮಾತ್ರ ಇಟ್ಕೊಂಡು ಉಳಿದದ್ದನ್ನು ಈಗಿನ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಾರೆ, ಡಿಲೀಟ್ ಮಾಡಿಬಿಡಿ ಅಂತ. ಎಷ್ಟು ಬೇಕೋ ಅಷ್ಟು ಫೈಲ್ಸ್ ಇಟ್ಕೊಳ್ಳಿ ನಿಮ್ಮ ಮೊಬೈಲಲ್ಲೋ ಕಂಪ್ಯೂಟ್ರಲ್ಲೋ, ಉಳಿದದನ್ನು ಡಿಲೀಟ್ ಮಾಡಿಬಿಡಿ, ಸ್ಪೇಸ್ ಫ್ರೀ ಇರುತ್ತೆ. ಮನಸ್ಸನ್ನು ಕೂಡ ನಾವು ಇದನ್ನು ಹೇಗೆ ನಾವು ಕಂಪ್ಯೂಟ್ರನ್ನ ಆಪ್ರೇಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀವೋ, ಅದೇ ಥರ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಗೊತ್ತಿದೆಯಾ? ಇದೇನೋ ಕೀಬೋರ್ಡು ಮೌಸು ಯೂಸ್ ಮಾಡಿಕೊಂಡು ಮಾಡಿಬಿಡ್ತೀವಿ. ಅದನ್ನು ಹಾಗೆ ಮಾಡೋಕ್ಕೆ ಬರುತ್ತಾ? ನಿಮಗೆ ಬಂದರೆ ನೀವು ಯೋಗಿ. ನೋಡಿ, ಈಗ ನಾವು ಯೋಗಿನೋ ಯೋಗಿ ಅಲ್ವೋ ಅಂತ ಇಲ್ಲೇ ಗೊತ್ತಾಗುತ್ತೆ. ನಮ್ಮ ಮನಸ್ಸಿನಲ್ಲಿ ಬೇಡದೇ ಇರೋದು, ಯಾರೋ ಏನೋ ನಮಗೆ ಬೈದರು, ಎಲ್ಲೋ ಹರ್ಟ್ ಮಾಡಿದ್ರು, ಫರ್ಗಿವ್ ಆ್ಯಂಡ್ ಫರ್ಗೆಟ್ ಅಂದರೆ ಡಿಲೀಟ್ ಅಂತ. ಮತ್ತೆ ಬರಬಾರ್ದು, ಕ್ಷಮಿಸ್ಬಿಡಿ, ಬಿಟ್ಬಿಡಿ. ನಿಮ್ಮ ಎನರ್ಜಿ ಉಳಿತಾ? ಅವ್ರು ಹಂಗಂದ್ರು, ಅವ್ರು ಹಾಗೆ ಮಾಡಿದ್ರು, ನಂಗೆ ಹೀಗೆ ಮಾಡಿಬಿಟ್ರು, ಅದು ಇದನ್ನೇ ಇದು ಮಾಡ್ತಾಯಿದ್ರೆ ಏನಾಯ್ತು? ಇಲ್ಲಿ ಸಮಯ ಶಕ್ತಿ ಎಲ್ಲ ವ್ಯರ್ಥ ಆಯಿತು. ಉಪಯೋಗ ಆಗ್ತಾ ಇದೆ ನೋಡಿದ್ರೆ ವೈರಾಗ್ಯ ಅನ್ನೋದು ಕೇಳ್ತಾ ಇದ್ದೀನಿ. ಪರಮಾತ್ಮ ಏಕಾಗ್ರತೆ ಬಗ್ಗೆ ಅಭ್ಯಾಸ ಜೊತೆಗೆ ವೈರಾಗ್ಯ ಎಷ್ಟು ಮುಖ್ಯ ಅಂತ. ಬೇಡದೇ ಇರೋದನ್ನು ಬಿಟ್ಟುಬಿಡಿ. ಎಷ್ಟು ಮತ್ತೆ ತಗೋಬೇಕಾದ್ರೂ ಕೂಡ ನಮ್ಗೆ ಗೊತ್ತು, ಕೆಲವ್ರೇನೋ ಅನ್ವಾಂಟೆಡ್ ಮೆಸೇಜ್ ಎಲ್ಲ ಕಳಿಸೋದು, ಏನೇನೋ ಕಾಮೆಂಟ್ಸು, ಏನೇನೋ ಯೂಟ್ಯೂಬ್ ಇದರಲ್ಲಿ ನಮ್ಮ ಇದರಲ್ಲೇನೋ ಕೆಲವೆಲ್ಲ ಮಾಡ್ತಿರ್ತಾರೆ ಅಂತಾರೆ, ಅಥವಾ ಯಾವ್ಯಾವುದೋ ಬರ್ತಾ ಇರುತ್ತೆ ಫೋನ್ ಕಾಲ್ಸು, ಮೆಸೇಜಸ್ಸು. ನಾವೇನು ಮಾಡ್ತೀವಿ, ಬ್ಲಾಕ್ ಅಂತ ಇರುತ್ತೆ ಒಂದು ಆಪ್ಷನ್. ಕಂಪ್ನಿಯವ್ರಿಗೆ ಮೊದಲೇ ಗೊತ್ತು ಇವೆಲ್ಲ ಆಗ್ಬೋದು ಫ್ಯೂಚರಲ್ಲಿ ಅಂತ, ಆ ಆಪ್ಷನ್ನು ಮೊದಲೇ ಸಾಫ್ಟ್ವೇರಲ್ಲಿ ಇಟ್ಬಿಟ್ಟಿದ್ದಾರೆ ಬ್ಲಾಕ್ ಅಂತ. ಬ್ಲಾಕ್ ಮಾಡಿ ಇಟ್ಬಿಟ್ರೆ ಬರೋದೇ ಇಲ್ಲ, ಮೆಸೇಜು ಬರಲ್ಲ, ಕಾಲು ಬರಲ್ಲ. ಟೈಮ್ ಸೇವ್ ಆಯಿತಾ? ಯಾವುದು ಬೇಕೋ ಅದನ್ನು ಮಾತ್ರ ರಿಸೀವ್ ಮಾಡ್ಕೋಬೇಕು, ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸೇವ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ, ಅಲ್ಲಿ ಶುದ್ಧವಾಗಿರುತ್ತೆ ಮನಸ್ಸು. ಇದು ಯೋಗಿಯ ಮನಸ್ಸು. ಏಕಾಗ್ರತೆ ಕಲೆ ಯಾರಿಗಿರುತ್ತೋ, ನಮಗೂ ಇದೆ ಕಾನ್ಸಂಟ್ರೇಷನ್ನು, ಹೌದಾ? ಹಾಗಾದರೆ ನಿಮ್ಮ ಮನಸ್ಸು ಶುದ್ಧವಾಗಿದೆಯಾ, ಪ್ಯೂರ್ ಆಗಿದೆಯಾ, ಪವಿತ್ರವಾಗಿದೆಯಾ? ಹಾಗಾದರೆ ನಿಮಗೆ ಏಕಾಗ್ರತೆ ಇದೆ. ಯಾರಿಗೆ ಎಷ್ಟು ಏಕಾಗ್ರತೆ ಇದೆಯೋ ಅಷ್ಟು ಮನಸ್ಸು ಶುದ್ಧವಾಗಿರುತ್ತೆ, ಎಷ್ಟು ವೈರಾಗ್ಯ ಇದೆಯೋ ಅಷ್ಟು ಶುದ್ಧವಾಗಿರುತ್ತೆ. ಇದನ್ನೇ ಶ್ರೀಮಾತೆ ಶಾರದಾ ದೇವರು ಹೇಳಿದ್ದು, ಶ್ರೀರಾಮಕೃಷ್ಣರು ಹೇಳಿದ್ದು, ಯೋಗಿಯ ಮನಸ್ಸು ಯೋಗಿಯ ಹಿಡಿತದಲ್ಲಿರುತ್ತೆ. ಹಾಗೆ ಧ್ಯಾನಿಯ ಮನಸ್ಸು ಧ್ಯಾನಿಯ ಹಿಡಿತದಲ್ಲಿರುತ್ತೆ. ಯಾಕೆಂದರೆ ಧ್ಯಾನಿ ಅಂದರೆ ಯೋಗಿ. ಯಾಕೆ ಧ್ಯಾನ ಮಾಡಬೇಕು? ನಾವು ಯೋಗಿ ಆಗೋದಕ್ಕೆ ಧ್ಯಾನ ಮಾಡಬೇಕು. ಯೋಗಿ ಯಾಕೆ ಆಗಬೇಕು? ಯೋಗಿ ಆದಾಗ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಆಗೇನಾಗುತ್ತೆ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ಮನಸ್ಸು ಶಾಂತವಾಗಿರುತ್ತೆ. ಮನಸ್ಸು ಶಾಂತವಾಗಿದ್ದರೆ ಮನಸ್ಸು ಸುಖವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ.
ಕೆಲವ್ರು ಹೇಳ್ಬೋದು ನಮ್ಗೆ ಅದು ಬೇಡ ಇದು ಬೇಡ, ನಮ್ಮದೇ ಚಾಯ್ಸ್ ಬೇರೆ ಅಂತ. ಯಾರಾದರೂ ಸುಖ ಬೇಡ ಶಾಂತಿ ಬೇಡ ನಮ್ಮ ಚಾಯ್ಸ್ ಬೇರೆ ಅಂತ ಹೇಳ್ತಾರ? ಎಲ್ಲರೂ ಕೇಳಿದಿರ? ಅಯ್ಯೋ ನಮಗೆ ಸುಖ ಶಾಂತಿ ಎಲ್ಲ ಬೇಕಾಗಿಲ್ಲ. ಕೆಲವರೆಲ್ಲ ಆಹಾರದಲ್ಲಿ ಏನೇನೋ ಹೇಳ್ಬೋದು, ನಾನು ಅದು ತಿನ್ನಲ್ಲ, ಇದು ಬೇಡ ಅದು ಬೇಡ ಅಂತ. ನಿದ್ರೆ ಬೇಡ ಅಂತ ಯಾರಾದರೂ ಹೇಳ್ತಾರ? ನಾನು ನಿದ್ದೆ ಎಲ್ಲ ಮಾಡಲ್ಲಪ್ಪ, ನಂಗೆ ನಿದ್ದೆ ಇಷ್ಟ ಆಗಲ್ಲ ಹೇಳ್ತಾರ? ಅದು ಆಗೋದಿಲ್ಲ. ಪ್ರತಿಯೊಂದು ಜೀವಿ ನಿದ್ದೆ ಮಾಡಬೇಕು. ಹಾಗೆ ಪ್ರತಿಯೊಬ್ಬ ಮನುಷ್ಯ ಧ್ಯಾನ ಮಾಡಬೇಕು. ನಿದ್ರೆ ಮಾಡೋದು ಹೇಗೆ ಅತ್ಯವಶ್ಯಕವೋ ನಮ್ಮ ಜೀವನಕ್ಕೆ, ಧ್ಯಾನ ಮಾಡೋದು ಅಷ್ಟೇ ಅವಶ್ಯಕ. ನಿದ್ರೆ ಮಾಡೋದ್ರಿಂದ, ಈಗ ನಾವು ಮೊಬೈಲು ಕಂಪ್ಯೂಟರ್ ಹೇಗೆ ಸ್ವಿಚ್ ಆಫ್ ಮಾಡಿದ್ರೆ ಅದಕ್ಕೆ ರೆಸ್ಟ್ ಸಿಗುತ್ತೋ, ಸೇಮ್ ಅದೇ ಥರ ನಿದ್ರೆ ಮಾಡೋದ್ರಿಂದ ಮನಸ್ಸಿಗೆ ರೆಸ್ಟ್ ಸಿಗುತ್ತೆ, ವಿಶ್ರಾಂತಿ ಸಿಗುತ್ತೆ. ಧ್ಯಾನ ಮಾಡೋದ್ರಿಂದ ಆತ್ಮ ಕೂಡ ಆನಂದವನ್ನು ಅನುಭವಿಸುತ್ತೆ, ಆತ್ಮದ ಹಂತಕ್ಕೆ ಹೋಗುತ್ತೆ. ಇದು ಬರೀ ಮನಸ್ಸಿನ ಹಂತಕ್ಕೆ ಮಾತ್ರ ನಿದ್ರೆ, ಜಾಗೃತಿ, ಸ್ವಪ್ನ ಅವಸ್ಥಾತ್ರಯಗಳು ಮನಸ್ಸಿಗೆ. ಬರೀ ನಾವು ಮನಸ್ಸಿನ ಮಟ್ಟದಲ್ಲೇ ಇದ್ದರೆ ಸಾಕ? ಆತ್ಮನ ಸ್ಥಿತಿಗೆ ಹೋಗೋದು ಯಾವಾಗ? ನಾವು ಮನಸ್ಸಿನ ಮಿತಿಯನ್ನು ಮೀರಿ ಆತ್ಮದ ಸ್ಥಿತಿಗೆ ಹೋಗಬೇಕಾದ್ರೆ ಧ್ಯಾನ ಮಾಡಬೇಕು. ಬರೀ ನಿದ್ದೆ ಮಾಡಿದ್ರೆ ಸಾಲದು. ಧ್ಯಾನ ಮಾಡಿದಾಗ ಮನಸ್ಸಿನ ಮಟ್ಟಕ್ಕೆ ಮೇಲೆ ಹೋಗಿ ವಿಜ್ಞಾನಮಯ ಕೋಶ, ಮನೋಮಯ ಕೋಶಕ್ಕಿಂತ ಸೂಕ್ಷ್ಮವಾದ್ದು ವಿಜ್ಞಾನಮಯ ಕೋಶ. ಆ ವಿಜ್ಞಾನಮಯ ಕೋಶಕ್ಕಿಂತ ಮೇಲೆ ಹೋಗಿ ಆನಂದಮಯ ಕೋಶ. ಹೇಳ್ತಾ ಇರ್ತಾರೆ ನೋಡಿ, ಕ್ಷಣ ಕ್ಷಣ ಸತ್ಯದರ್ಶನ, ಕ್ಷಣ ಕ್ಷಣ ಆನಂದ ಅಂತ. ಹೇಗೆ ಬರುತ್ತೆ? ಏಕಾಗ್ರತೆಯಿಂದ, ಶುದ್ಧವಾದ ಮನಸ್ಸಿನಿಂದ, ವೈರಾಗ್ಯ ಇರುವಂಥ ಮನಸ್ಸಿನಿಂದ ಧ್ಯಾನಿಸಿದಾಗ ಆನಂದ ಸಿಗುತ್ತೆ, ಶಾಂತಿ ಸಿಗುತ್ತೆ, ಆನಂದನೂ ಸಿಗುತ್ತೆ. ಯಾರು ಕೊಡ್ತಾರೆ? ಅದು ಕೊಡೋವಂಥದ್ದಲ್ಲ, ಆಲ್ರೆಡಿ ಎಲ್ಲರಲ್ಲೂ ಇದೆ ಅದು. ನಾವು ಅದನ್ನು ಕಂಡ್ಕೋಬೇಕಷ್ಟೆ. ಕಂಡ್ಕೊಳ್ಳೋದು ಹೇಗೆ? ಶ್ರೀರಾಮಕೃಷ್ಣರು ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ನೋಡಪ್ಪ, ನಿನಗೆ ಮುತ್ತು ರತ್ನಗಳೆಲ್ಲ ಬೇಕಾದರೆ ಸಮುದ್ರದಲ್ಲಿ ಮೇಲ್ಮೇಲೆ ಈಜ್ತಾ ಇದ್ರೆ ನಿನಗೆ ಸಿಗಲ್ಲ. ಸಮುದ್ರದ ಆಳಕ್ಕೆ ಮುಳುಗಬೇಕು, ಆಗ ನಿನಗೆ ಅಲ್ಲಿ ಮುತ್ತು ರತ್ನಗಳೆಲ್ಲ ಸಿಗುತ್ತೆ. ಹಾಗೆ ನೀನು ಮನಸ್ಸಿನ ಮೇಲ್ಮಟ್ಟದಲ್ಲಿ, ಮನಸ್ಸಿನ ಮೇಲ್ಮೈ ಅಂತಾರೆ, ದ ಸರ್ಫೇಸ್ ಆಫ್ ದ ಮೈಂಡ್ ಅಂತ. ಮನಸ್ಸಿನ ಮೇಲ್ಮೈಯಲ್ಲೇ ನೀನು ಸುಮ್ಮನೆ ಹೀಗೆ ಇದ್ಬಿಟ್ರೆ, ಸಮಾಧಾನವಾಗಿದ್ಬಿಟ್ರೆ, ನಿನಗೆ ಆತ್ಮಜ್ಞಾನ, ಆನಂದ, ನಿತ್ಯ ತೃಪ್ತಿ, ಪವಿತ್ರತೆ, ಸತ್ಯದರ್ಶನ ಇವೆಲ್ಲ ಆಗಲ್ಲ. ಆ ಮನಸ್ಸಿನ ಅಂತರಾಳಕ್ಕೆ ಹೋಗಬೇಕು, ಆಗ ನಿನಗೆ ಸತ್ಯದರ್ಶನ ಆಗತ್ತೆ. ಮನಸ್ಸಿನ ಮೇಲ್ಮೈ ಹೇಗಿರುತ್ತೆ? ಬರೀ ಅಲೆಗಳು. ಸಮುದ್ರದ ಹೊರಗಡೆ ಹೇಗೆ ಅಲೆಗಳೇ ಇರುತ್ತೋ ಹಾಗೆ ಮನಸ್ಸಿನ ಇದರಲ್ಲಿ ಆಲೋಚನೆಗಳೇ ಇರುತ್ತೆ. ಆ ಮನಸ್ಸಿನ ಆಳಕ್ಕೆ ಹೋಗೋದನ್ನು ಬುದ್ಧ ಒಂದು ಕಡೆ ಹೇಳ್ತಾನೆ. ದ ಬಾಟಮ್ ಆಫ್ ದ ಮೈಂಡ್, ದ ಸರ್ಫೇಸ್ ಆಫ್ ದ ಮೈಂಡ್ ಅಂತ. ಮೈಂಡ್, ಆ ಮನಸ್ಸಿನಲ್ಲಿ 2 ಹಂತಗಳು. ನಾವು ಕಾನ್ಸಂಟ್ರೇಟ್ ಮಾಡಿದಾಗ, ಕಾನ್ಸಂಟ್ರೇಷನ್, ಏಕಾಗ್ರತೆಯ ಕಲೆ ನಾವು ಚೆನ್ನಾಗಿ ಕರಗತ ಮಾಡಿಕೊಂಡಾಗ ನಾವು ಆಳಕ್ಕೆ ಮುಳುಗೋದಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸಿನ ಆಳಕ್ಕೆ ಹೋಗ್ತೀವಿ. ಅದನ್ನು ಸಬ್ಕಾನ್ಷಿಯಸ್ ಮೈಂಡ್ ಅಂತ ಕರೀತಾರೆ. ಸಬ್ಕಾನ್ಷಿಯಸ್ ಮೈಂಡೇ ಎಂಡಲ್ಲ, ಅದು ಸ್ವಲ್ಪ ಆಳ ಅಷ್ಟೇ. ಅದಕ್ಕಿಂತ ಆಳಕ್ಕೆ ಹೋದಾಗ ಬುದ್ಧ ಹೇಳೋ ಹಾಗೆ ದ ಬಾಟಮ್ ಆಫ್ ದ ಮೈಂಡ್, ದ ಸೋರ್ಸ್ ಆಫ್ ದ ಮೈಂಡ್ ಅಂತ ಕರೀತಾರೆ. ಮನಸ್ಸಿನ ಮೂಲ. ನಮಗೆ ಮನಸ್ಸು ಗೊತ್ತು, ಮನಸ್ಸನ್ನು ಅನುಭವಿಸ್ತಾ ಇದ್ದೀವಿ. ಅವ್ರವ್ರ ಮನಸ್ಸು ಹೇಗಿದೆಯೋ ಅದನ್ನು ಅವ್ರು ಅನುಭವಿಸ್ತಾ ಇದ್ದಾರೆ. ಮನಸ್ಸಿನ ಮೂಲ ಗೊತ್ತಾ? ಮನಸ್ಸಿನ ಮೂಲ. ಈಗ ಒಂದು ವೃಕ್ಷ ಇದೆ, ಒಂದೊಂದು ವೃಕ್ಷ ಒಂದೊಂದು ಥರ ಇದೆ, ಬಣ್ಣ, ಗಾತ್ರ, ಹೂವು, ಹಣ್ಣು ಎಲ್ಲ ಒಂದೊಂದು ಥರ ಇದೆ. ಆದರೆ ಆ ಮರದ ಮೂಲ ಯಾವುದು? ಬುಡ. ಅದು ತಾನೇ ಮುಖ್ಯ, ಅಲ್ಲಿಂದ ಹುಟ್ಟಿರೋದು. ಹಾಗೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ, ಭಾವನೆಗಳು, ಆಲೋಚನೆಗಳು. ಇಲ್ಲಿ ಮನಸ್ಸಿನ ಅಂತರಾಳ, ಆ ಮನಸ್ಸಿನ ಅಂತರಾಳಕ್ಕೆ ಹೋದಾಗ ನಮಗೆ
ಧ್ಯಾನ, ಗಾಢವಾದ ಧ್ಯಾನ ಅಂತ ಕರೀತಾರೆ, ಡೀಪ್ ಮೆಡಿಟೇಷನ್ ಅಂತ. ಅದಕ್ಕೆ ನೋಡಿ ಡೀಪ್ ಅನ್ನೋ ಪದ ಬಳಸ್ತಾರೆ. ಯಾಕೆ ಡೀಪ್ ಅಂತ ಕರೀತಾರೆ ಅಂದರೆ ದ ಡೀಪ್ ಸಿ. ಹಾಗೆ ಡೀಪ್ ಆಫ್ ದ ಡೆಪ್ತ್ ಆಫ್ ದ ಮೈಂಡ್, ಮನಸ್ಸಿನ ಆಳಕ್ಕೆ ಹೋಗಿ. ನಿಮ್ಮ ಮನಸ್ಸಿನ ಆಳಕ್ಕೆ. ಬೇರೆಯವ್ರು ಹೇಗಿದ್ದಾರೆ ನಮಗೆ ಬೇಕಾಗಿಲ್ಲ, ತಿಳ್ಕೊಂಡು ಏನು ಮಾಡೋದು? ಯಾರು ಹೇಗಿದ್ದಾರೆ ತಿಳ್ಕೊಂಡು ನಾವೇನು ಮಾಡೋದು? ನಾವೇನಾಗಿದ್ದೀವಿ, ನಮ್ಮ ಮನಸ್ಸಿನ ಆಳಕ್ಕೆ ನಾವು ಹೋಗಬೇಕು. ನಾನು ಹೇಗೆ ಬಂದೆ ಈ ಜೀವನಕ್ಕೆ, ಯೋಗಿಗಳಿಗೆ ಗೊತ್ತು. ನಮ್ಮ ಮನಸ್ಸಿನ ಆಳಕ್ಕೆ ಹೋಗಬೇಕು. ಅದಕ್ಕೆ ಒಂದು ಏನಂತಾರೆ ಅಂದರೆ ಒಂದು ಸಲಹೆ ಅಂತ ಇಟ್ಕೊಳ್ಳಿ. ಮೊದಲು ಅದನ್ನು ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ. ನೋಡಪ್ಪ, ಯಾರೋ ಕೇಳ್ತಾರೆ, ಅಮ್ಮ ನಾವು ಶಾಂತವಾಗಿರೋದು ಹೇಗೆ? ನಮ್ಮೆಲ್ಲರಿಗೂ ಇರುತ್ತಲ್ಲ ಕ್ವಶನ್ನು, ಯಾವಾಗಲೂ ಶಾಂತವಾಗಿರಬೇಕು. ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ, ಮಗು, ನಿನಗೆ ಶಾಂತಿಯಿಂದ ಇರಲು ಇಚ್ಛೆ ಇದ್ದರೆ, ಶಾಂತಿ ಬೇಕಾಗಿದ್ದರೆ ಯಾರಲ್ಲಿಯೂ ದೋಷವನ್ನು ನೋಡಬೇಡ. ಯಾರ ದೋಷಗಳೆಷ್ಟು ನನಗೇಕೆ ಬೇಕು, ನನ್ನ ದೋಷವ ತಿದ್ದಿ ನೀ ಸಲಹೆ ಬೇಕು. ಬೇರೆಯವರ ದೋಷ ನೋಡಕ್ಕೆ ಹೋಗಬೇಡ. ಬೇರೆಯವರು ಎಷ್ಟು ಸರಿಯಾಗಿದ್ದಾರೆ, ಅವ್ರು ಹೇಗಿದ್ದಾರೆ, ಅವ್ರ ಮನಸ್ಸು ಹೇಗಿದೆ ತಿಳ್ಕೊಂಡು ನೀವೇನು ಮಾಡ್ತೀರಾ? ಅವ್ರ ಮನಸ್ಸನ್ನು ರಿಪೇರಿ ಮಾಡ್ತೀರಾ? ಆಗತ್ತಾ? ನಮ್ಮ ಮನಸ್ಸನ್ನು ನಾವು ನೋಡಿಕೊಂಡು ಅಲ್ಲೇನಾದ್ರು ದೋಷ ಇದ್ದರೆ ಅದನ್ನು ತಿದ್ಕೊಳ್ಳೋಕ್ಕೆ ಇಟ್ ಈಸ್ ಪಾಸಿಬಲ್ ಅಲ್ವಾ? ಸಾಧ್ಯ ಇದೆ. ನಮ್ಮ ಮನಸ್ಸನ್ನು ತಿದ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಬೇರೆಯವ್ರ ಮನಸ್ಸೆಲ್ಲ ತಿದ್ದಕ್ಕಾಗೋದಿಲ್ಲ. ಅವ್ರ ಮಕ್ಕಳೇ ಆಗಿರ್ಬೋದು, ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳೇ ಆಗಿರ್ಬೋದು, ಸಾಧ್ಯ ಆಗಲ್ಲ. ತುಂಬ ಪ್ರಾಣ ಸ್ನೇಹಿತರೆ ಅಂತಲೇ ಅಂದ್ಕೋಬೋದು, ಆಗೋದಿಲ್ಲ. ಆದರೆ ಇದು ಸಾಧ್ಯ ಇದೆ. ಇದಕ್ಕೆ ಬೇಕಾಗಿರೋದು ಏಕಾಗ್ರತೆಯ ಕಲೆ. ನನ್ನ ಮನಸ್ಸನ್ನು ನಾನೇ ಗಮನಿಸ್ತಾ ಇರೋದು. ಇದು ಸ್ವಾಮಿ ವಿವೇಕಾನಂದರು ರಾಜಯೋಗದಲ್ಲಿ ಹೇಳಿರುವಂಥ ಒಂದು ದ ಟೆಕ್ನಿಕ್ ಆಫ್ ದ ಮೆಡಿಟೇಷನ್. ಇಟ್ಸ್ ಒನ್ ಆಫ್ ದ ಟೆಕ್ನಿಕ್. ನಮ್ಮ ಮನಸ್ಸನ್ನು ನಾವು ಅಬ್ಸರ್ವ್ ಮಾಡೋದು. ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕು. ನೀವು ಈ ಆನಪಾನ ಸತಿ ಮಾಡ್ತಾ 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 ನಿಮಗೆ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಮನಸ್ಸು ಹೆಚ್ಚು ಶಾಂತವಾಗುತ್ತೆ. ಆಮೇಲೆ ಈ ಒಂದು ಪವರ್ಫುಲ್ ಮೆಡಿಟೇಷನ್, ಇದನ್ನು ವೇದಾಂತಿಕ್ ಮೆಡಿಟೇಷನ್ ಅಂತಲೂ ಕರೀತಾರೆ. ಸನ್ಯಾಸಿಗಳು ಮಾಡುವಂಥ ಧ್ಯಾನ ಇದು. ನಿಮಗೆ ಜಸ್ಟ್ ಒಂದು ಕ್ಲೂ ಕೊಟ್ಟಿರ್ತೀನಿ. ನಿಮ್ಗೆ ಇಚ್ಛೆ ಇದ್ದರೆ ಸ್ವಾಮಿ ವಿವೇಕಾನಂದರ ರಾಜಯೋಗ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಮೆಡಿಟೇಷನ್ ಬಗ್ಗೆನೇ ಪತಂಜಲಿ ಯೋಗ ಸೂತ್ರಗಳನ್ನು ಉದಾಹರಿಸಿ ಭಾಳ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಅದರಲ್ಲಿ ಈ ಏಕಾಗ್ರತೆ ಬಗ್ಗೆ ಮತ್ತು ನಮ್ಮ ಮನಸ್ಸನ್ನು ನಾವು ಗಮನಿಸೋದು ಹೇಗಿರುತ್ತೆ ಅಂದರೆ, ಈಗ ನಮ್ಮ ಮುಂದೆ ಒಂದು ಸ್ಕ್ರೀನ್ ಇದೆ, ಟಿ ವಿನೋ ಅಥವಾ ಏನೋ ಒಂದು ಸಿನಿಮಾ ಸ್ಕ್ರೀನು. ನಾವು ಹೇಗೆ ನೋಡ್ತಾ ಇದ್ದೀವಿ ಸಿನಿಮಾನ, ಅದೇ ಥರ ನಮ್ಮ ಮನಸ್ಸನ್ನು ನೋಡುವಂತೆ ಆಗಬೇಕು. ತೆರೆ ಮೇಲೆ ಚಿತ್ರಗಳು ಬರ್ತಾ ಇದೆ, ಹೋಗ್ತಾ ಇದೆ. ಟ್ರ್ಯಾಜಿಡಿ ಬರುತ್ತೆ, ಕಾಮಿಡಿ ಬರುತ್ತೆ, ಭಯಂಕರವಾದ ಬರುತ್ತೆ, ಸುಂದರವಾಗಿರೋದು ಬರುತ್ತೆ, ಬರ್ತಾ ಇದೆ ಹೋಗ್ತಾ ಇದೆ ಅಲ್ವಾ? ಇದು ಏನು, ಚಿತ್ರಗಳು ಬರ್ತಾ ಇದೆ ಹೋಗ್ತಾ ಇದೆ, ಬರ್ತಾ ಇದೆ ಹೋಗ್ತಾ ಇದೆ. ಚಲನಚಿತ್ರದಲ್ಲಿ ಯಾವ್ದಾದ್ರು ಒಂದೇ ಚಿತ್ರ ನಿಂತು ಬಿಡುತ್ತಾ ಅಲ್ಲೇ, ಅದಕ್ಕೆ ಚಲನಚಿತ್ರ ಅಂತ ಕರೆಯೋದು. ಬರ್ತಾ ಇದೆ ಹೋಗ್ತಾ ಇದೆ. ಇದೇ ಥರ ನಮ್ಮ ಮನಸ್ಸು ಕೂಡ ಚಲಿಸ್ತಾ ಇದೆ ಅಲ್ವಾ? ಚಲಿಸ್ತಾನೇ ಇದೆ. ಚಿತ್ರಗಳು, ಶಬ್ದಗಳು, ಅನುಭವಗಳು. ಇದನ್ನು ನಾವು ಮನಸ್ಸಿನಿಂದ ಡಿಟ್ಯಾಚ್ ಆಗಿ ನೋಡಿ, ಇಲ್ಲಿ ವೈರಾಗ್ಯ ಬಂತು, ಡಿಟ್ಯಾಚ್ಮೆಂಟ್. ಮೊದಲು ನಾವು ಸಣ್ಣ ಪುಟ್ಟ ವಿಚಾರಗಳಲ್ಲೆಲ್ಲ ಡಿಟ್ಯಾಚ್ ಆಗೋದು ಕಲಿಬೇಕು. ಅವ್ರು ಯಾರೋ ಒಬ್ಬ ಫಿಲಾಸಫರ್ ಹೇಳ್ತಾನೆ, ಇಫ್ ಯು ವಾಂಟ್ ಪೀಸ್ ಆಫ್ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ನೀನೇನು ಮಾಡಬೇಕು ಅದ್ರ ಕಡೆ ಗಮನ ಕೊಡು. ನೀನೆಷ್ಟು ಮಾಡಬೇಕು, ನಿನ್ನ ಕೆಲಸ ಏನು, ಅದನ್ನು ಸರಿಯಾಗಿ ಮಾಡು, ನಿನಗೆ ಶಾಂತಿ ಸಿಗುತ್ತೆ. ಯಾರೇನು ಮಾಡಿಲ್ಲ, ಯಾರೇನು ಮಾಡಬೇಕಾಗಿತ್ತು, ಯಾರು ಹೇಗಿದ್ದಾರೆ, ನಿನಗೆ ಶಾಂತಿನೇ ಸಿಗಲ್ಲ. ನಿನ್ನ ಶಾಂತಿನೇ ನೀನು ಕಳ್ಕೊತೀಯ. ಶ್ರೀಮಾತೆ ಶಾರದಾ ದೇವಿಯವರು ಹೇಳಿದ್ದು ಇದೆ. ಬೇರೆಯವ್ರ ದೋಷ ನೋಡಕ್ಕೆ ಹೋಗ್ಬೇಡಪ್ಪ, ನಿನ್ನ ದೋಷ ತಿಳ್ಕೊಂಡು ನೀನು ಸರಿಪಡಿಸ್ಕೋ ಸಾಕು. ನಮ್ಗೆ ಯಾರಿಗೂ ಭಗವಂತ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಹೋಗಿ ಒಂದಷ್ಟು ಜನನ್ನ ತಿದ್ದುಬಿಟ್ಟು ಉದ್ಧಾರ ಮಾಡಿ ಬಂದುಬಿಡಿ. ಯಾರಿಗೆ ಕೊಟ್ಟಿದ್ದಾರೆ ಕಾಂಟ್ರಾಕ್ಟು?
ಭಗವಂತ ಹೇಳಿರೋದು ಉದ್ಧರೇದ್ ಆತ್ಮಾನಂ ಆತ್ಮನ ಅಂತ. ಆತ್ಮಾನಂ ಅಂದರೆ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳಿ, ಅಂದರೆ ನಿನ್ನನ್ನು ನೀನು ಉದ್ಧಾರ ಮಾಡ್ಕೋ ಅಂತ ಭಗವಂತ ಹೇಳಿರೋದು. ಅದೇ ದೊಡ್ಡ ಸಾಧನೆ. ನಮ್ಮ ಆತ್ಮೋದ್ಧಾರ ಮಾಡಿಕೊಂಡು ಅದೇ ದೊಡ್ಡ ಸಾಧನೆ. ಅದಕ್ಕೇನು ಮಾಡಬೇಕು? ಮನಸ್ಸನ್ನು ಏಕಾಗ್ರತೆಯಿಂದ ಗಮನಿಸ್ತಾ ಇರಬೇಕು. ಯಾಕೆಂದರೆ ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ. ನಮ್ಮ ಮನಸ್ಸೇ ನಮ್ಮ ಬಂಧನಕ್ಕೆ ಕಾರಣ, ನಮ್ಮ ಮನಸ್ಸೇ ನಮ್ಮ ಮುಕ್ತಿಗೂ ಕಾರಣ. ನಮ್ಮ ದುಃಖಕ್ಕೂ ಮನಸ್ಸೇ ಕಾರಣ, ಸುಖಕ್ಕೂ ಮನಸ್ಸೇ ಕಾರಣ. ಹಾಗಾದರೆ ನಾವು ಗಮನ ಕೊಡಬೇಕಾಗಿರೋದು ನಮ್ಮ ಮನಸ್ಸಿನ ಕಡೆನೇ, ಬೇರೆಯವ್ರ ಮನಸ್ಸಿನ ಕಡೆ ಅಲ್ಲ. ಸೊ ನಮ್ಮ ಮನಸ್ಸನ್ನು ನಾವು ಗಮನಿಸಬೇಕು ಅಂದರೆ ನಮಗೆ ಏಕಾಗ್ರತೆ ಬೇಕು. ನಮ್ಮ ಮನಸ್ಸನ್ನೇ ನಾವು ಗಮನಿಸ್ತಾ ಇದ್ದಾಗ ಏನಾಗುತ್ತೆ? ನಮ್ಮ ಮನಸ್ಸಿನ ಸ್ವಭಾವ ನಮಗರ್ಥ ಆಗುತ್ತೆ. ನಿನ್ನನ್ನು ನೀನು ಅರಿತುಕೋ ಅಂತ ಈ ಅಧ್ಯಾತ್ಮದಲ್ಲಿ ಕೆಲವು ಕಡೆ ಎಲ್ಲ ಬರುತ್ತೆ. ನಿನ್ನನ್ನು ನೀನು ತಿಳಿದುಕೋ, ನಿನ್ನನ್ನು ನೀನು ಅರಿತುಕೋ, ನಿನ್ನಲ್ಲಿ ನೀನು ನೆಲೆಸು, ನಿನ್ನಲ್ಲಿ ನೀನು ಒಂದಾಗು. ನೋಡಿ, ಇದನ್ನೇ ಆತ್ಮಧ್ಯಾನ, ಆತ್ಮವಿಶ್ಲೇಷಣ, ಆತ್ಮ ಸಾಕ್ಷಾತ್ಕಾರ, ನೋಡಿ ಎಲ್ಲ ಅಲ್ಲೇ ಇದೆ. ಏಕಾಗ್ರತೆಯ ಕಲೆ. ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಒಂದು ದಿನ ಅದನ್ನು ಟ್ರೈ ಮಾಡಿ, ಬೇರೆ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ದಿನ ಬೆಳಗ್ಗೆ ನನ್ನ ಮನಸ್ಸು ಹೇಗಿದೆ, ಮಧ್ಯಾಹ್ನ ಆಯಿತು ಇವಾಗ ಹೇಗಿದೆ ನನ್ನ ಮನಸ್ಸು, ಸಂಜೆ ಆಯಿತು ಈಗ ಹೇಗಿದೆ, ರಾತ್ರಿ ಹೇಗಿದೆ. ಸುಮ್ಮನೆ ಒಂದು ದಿನ ಗಮನಿಸಿ ನಿಮ್ಮ ಮನಸ್ಸನ್ನು, ನಿಮಗೆ ಅರ್ಥ ಆಗುತ್ತೆ. ಎರಡನೇ ದಿನ ಹಾಗೇ ಗಮನಿಸಿ, ಬೆಳಗ್ಗೆ ಹೇಗಿತ್ತು, ಮಧ್ಯಾಹ್ನ ಹೇಗಿತ್ತು ಅಂತ. ಬೆಳಗ್ಗೆ ಇದ್ದ ಹಾಗೆ ಮಧ್ಯಾಹ್ನ ಇರಲ್ಲ, ಮಧ್ಯಾಹ್ನ ಇದ್ದ ಹಾಗೆ ಸಂಜೆ ಇರಲ್ಲ. ಯಾರೋ ಬಂದು ಡಿಸ್ಟರ್ಬ್ ಮಾಡಿದ್ರು ಅಂತ ಅವ್ರಿಗೆ ಹೇಳೋಕ್ಕಾಗತ್ತಾ? ಆಗುತ್ತಾ? ಬೆಳಗ್ಗೆ ಚೆನ್ನಾಗಿತ್ತು, ಮಧ್ಯಾಹ್ನ ಬಂದು ಯಾರೋ ನನ್ನ ಮನಸ್ಸನ್ನು ಡಿಸ್ಟರ್ಬ್ ಮಾಡಿಬಿಟ್ರು, ಇಲ್ಲ. ನೀನು ಒಂಟಿಯಾಗೇ ಇದೆಯಾ ಬೆಳಗ್ಗಿಂದ, ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಟೇಕ್ ದ ಹೋಲ್ ರೆಸ್ಪಾನ್ಸಿಬಿಲಿಟಿ ಆನ್ ಯುವರ್ ಓನ್ ಶೋಲ್ಡರ್. ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ವಿವೇಕಾನಂದ ಹೇಳ್ತಾರೆ, ನೀನು ಯಾರ ಮೇಲೂ ಆರೋಪ ಹೊರಿಸ್ಬೇಡ, ನೀನೇ ಜವಾಬ್ದಾರಿ ತಗೋ. ನಿನ್ನ ಮನಸ್ಸನ್ನು ನೀನೇ ಗಮನಿಸು, ನಿನ್ನ ಮನಸ್ಸನ್ನು ನೀನೇ ಅರ್ಥ ಮಾಡ್ಕೋ, ನಿನ್ನ ಮನಸ್ಸನ್ನು ನೀನೇ ತಿದ್ದುಕೋ, ನೀನೇ ಶುದ್ಧಿ ಮಾಡ್ಕೋ. ಇದನ್ನೇ ರೆಸ್ಪಾನ್ಸಿಬಿಲಿಟಿ, ಇದ್ರು ಜವಾಬ್ದಾರಿ. ಇದು ರೆಸ್ಪಾನ್ಸಿಬಿಲಿಟಿ ಈಸ್ ಫ್ರೀಡಮ್, ಇಟ್ ಲೀಡ್ಸ್ ಟು ಫ್ರೀಡಮ್. ಜವಾಬ್ದಾರಿ ತಗೊಳ್ಳಿ, ಏಕಾಗ್ರತೆಯಿಂದ ಗಮನಿಸಿ, ಏಕಾಗ್ರತೆಯಿಂದ ಜಗತ್ತನ್ನು ಗಮನಿಸಿ, ಮನುಷ್ಯರನ್ನು ಗಮನಿಸಿ, ಅರ್ಥ ಮಾಡ್ಕೊಳ್ಳಿ. ಏನು ಹೇಳಕ್ಕೆ ಹೋಗಬೇಡಿ. ಹೇಳಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತು. ನೋಡಿ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಇರಿ. ಕೇಳಿದ್ರೆ ಹೇಳ್ಬೋದು, ಎಷ್ಟು ಹೇಳಬೇಕೋ ಅಷ್ಟೇ ಅದನ್ನು. ಆದರೆ ನಮ್ಮನ್ನು ನಾವು ಚೆನ್ನಾಗಿ ಗಮನಿಸಬೇಕು. ನಮ್ಮ ಮನಸ್ಸನ್ನು ಗಮನಿಸಬೇಕು, ನಮ್ಮ ಶರೀರವನ್ನು ಗಮನಿಸ್ಕೋಬೇಕು, ಎಲ್ಲ ಗಮನಿಸಿ ಅರ್ಥ ಮಾಡ್ಕೋಬೇಕು. ಶರೀರ ಅಂದ್ರೇನು, ಮನಸ್ಸು ಅಂದ್ರೇನು, ಆತ್ಮ ಅಂದ್ರೇನು, ನಾನು ಅಂದ್ರೇನು, ಎಲ್ಲವನ್ನ ಗಮನಿಸಿ ಅರ್ಥ ಮಾಡ್ಕೊಳ್ಳೋಕ್ಕೆ ಏಕಾಗ್ರತೆ ಬೇಕೇ ಬೇಕು. ನನ್ನನ್ನು ನಾನು ಗಮನಿಸಬೇಕು, ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು 10 ವರ್ಷದ ಹಿಂದೆ ಹೇಗಿದ್ದೆ ನಮಗೆ ಗೊತ್ತು. ನಮ್ಮ ಮನಸ್ಥಿತಿ ಹೇಗಿತ್ತು, ಆರೋಗ್ಯ ಹೇಗಿತ್ತು, ಜೀವನ ಹೇಗಿತ್ತು. 20 ವರ್ಷದಿಂದ ಹೇಗಿತ್ತು, 5 ವರ್ಷದಿಂದ ಹೇಗಿತ್ತು. ಹೀಗೆ ನೋಡ್ತಾ ಹೋದಾಗ ಬದಲಾವಣೆ ತಾನಾಗೆ ಆಗ್ತಾ ಇದೆ ಜೀವನದಲ್ಲಿ, ಮನಸ್ಸಿನಲ್ಲಿ, ಶರೀರದಲ್ಲಿ. ಶರೀರ ಹಾಗೇ ಇರುತ್ತಾ? ಬದಲಾಗ್ತಾ ಇರುತ್ತೆ. ಮನಸ್ಸು ಬದಲಾಗ್ತಿದೆ. ಹಾಗಾದರೆ 5 ವರ್ಷದ ಹಿಂದೆ, 10 ವರ್ಷದ ಹಿಂದೆ ಇದ್ದ ಮನಸ್ಸು ಶರೀರ, 20 ವರ್ಷದ ಹಿಂದೆ ಇದ್ದಂಥ ಮನಸ್ಸು ಶರೀರ ನಾನು ಗಮನಿಸ್ತಾ ಇದ್ದೀನಿ ಅಂದರೆ ನನ್ನನ್ನೇ ನಾನು ಗಮನಿಸ್ತಾ ಇದ್ದೀನಾ? ಅದು ಕಾಣ್ತಾ ಇದೆ, ನಾನು ನೋಡ್ತಾ ಇದ್ದೀನಿ.
ಹಾಗಾದರೆ ಅದು ಬೇರೆ, ನಾನು ಬೇರೆ. ಅದು ಬದಲಾಗ್ತಾ ಇದೆ, ನೋಡ್ತಾ ಇರೋ ನಾನು ಬದಲಾಗ್ತಾ ಇಲ್ಲ. ಐ ಆಮ್ ದ ಸೀಯರ್, ಅದು ಸೀನ್. ಇದನ್ನು ದೃಕ್ ದೃಶ್ಯ ವಿವೇಕ ಅಂತ ಒಂದು ಕೃತಿ ಶಂಕರಾಚಾರ್ಯರದು, ಬಹಳ ಪ್ರಸಿದ್ಧವಾದ ಕೃತಿ, ವೇದಾಂತ ಇದು. ದೃಕ್ ದೃಶ್ಯ ವಿವೇಕ ಅಂತ. ದೃಶ್ಯ ಅಂದರೆ ಜಗತ್ತು ದೃಶ್ಯ, ಶರೀರ ದೃಶ್ಯ, ಮನಸ್ಸು ಕೂಡ ದೃಶ್ಯ, ಇವೆಲ್ಲ ದೃಶ್ಯ. ನಾನು ದೃಕ್, ನಾನು ಬರೀ ನೋಡ್ತಾ ಇದ್ದೀನಿ ಅಷ್ಟೆ. ಆವಾಗ ಹೇಗಿತ್ತು, ಆಮೇಲೆ ಏನಾಯಿತು, ಈಗೇನಾಗಿದೆ, ಎಲ್ಲವನ್ನ ನಾನು ನೋಡ್ತಾ ಇದ್ದೀನಿ. ಈ ಥರ ನೋಡೋದನ್ನು ಚೆನ್ನಾಗಿ ಕಲ್ತ್ಕೊಂಡಾಗಲೇ ಏಕಾಗ್ರತೆ. ನೋಡಿ, ಏಕಾಗ್ರತೆ, ಕಾನ್ಸಂಟ್ರೇಷನ್. ನನ್ನ ಜೀವನವನ್ನೇ ನಾನು ಗಮನಿಸಬೇಕು, ನನ್ನ ಮನಸ್ಸನ್ನೇ ನಾನು ಗಮನಿಸಬೇಕು, ನನ್ನ ಶರೀರವನ್ನೇ ನಾನು ಗಮನಿಸ್ತಾ ಇರಬೇಕು, ಮನಸ್ಸನ್ನು ಗಮನಿಸಬೇಕು, ಚಿಂತನೆಗಳು ಎಲ್ಲ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಸೊ ಇದು ಏಕಾಗ್ರತೆಯ ಕಲೆ. ಬರೀ ಧ್ಯಾನ ಅಂದರೆ ನಾವು ಕುತ್ಕೊಂಡಾಗ ಮಾತ್ರ ಮಾಡುವಂಥದ್ದಲ್ಲ. ಧ್ಯಾನ ಎಲ್ಲ ಸಮಯದಲ್ಲೂ ನಾವು ಧ್ಯಾನದಲ್ಲೇ ಇರಬೇಕು. ಅಂದ್ರೇನು, ಎಲ್ಲ ಸಮಯದಲ್ಲೂ ನಾವು ಗಮನಿಸ್ತಾ ಇರಬೇಕು, ಅರ್ಥ ಮಾಡ್ಕೋತಾ ಇರಬೇಕು, ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ನಮ್ಮ ಮಾತು, ಮನಸ್ಸು, ದೇಹ, ಪರಿಸ್ಥಿತಿ, ಜೀವನ, ಜಗತ್ತು ಎಲ್ಲ ಬದಲಾಗ್ತಾ ಇದೆ. ಆಮೇಲೆ ಒಂದು ಸತ್ಯ ಅರ್ಥ ಆಗುತ್ತೆ, ಈ ಎಲ್ಲ ಬದಲಾಗ್ತಾ ಇದೆ, ಆ್ಯಕ್ಚುಲಿ ನಾನು ಬದಲಾಗ್ತಾ ಇಲ್ಲ. ನಾನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ, ನಿತ್ಯಾನಂದ ಆತ್ಮ ಅನ್ನೋದು ರಿಯಲೈಸ್ ಆಗುತ್ತೆ. ಇವೆಲ್ಲ ಬದಲಾಗ್ತಾ ಇದೆ, ನಾನು ಬದಲಾಗ್ತಾ ಇಲ್ಲ. ನಾನು ನಿಶ್ಚಲ, ನಿರ್ಗುಣ, ನಿರಾಕಾರ, ನಿತ್ಯ ಶುದ್ಧ ಬೋಧ ಸ್ವರೂಪ. ನೋಡಿ, ಇದು ಆತ್ಮ ಸಾಕ್ಷಾತ್ಕಾರ. ಏಕಾಗ್ರತೆಯಿಂದ ನಾವು ಈ ಸ್ಥಿತಿಯನ್ನು ತಲುಪ್ತೀವಿ. ಯಾಕೆ ಧ್ಯಾನ ಮಾಡಿ ಅಂತಾರೆ? ಧ್ಯಾನ ಮಾಡಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಧ್ಯಾನ ಮಾಡಿ. ಇದೊಂದು ಕಲೆ. ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಮಗೆ ಮತ್ತೊಂದು ಜೀವನ ಪ್ರಾರಂಭ ಆಗುತ್ತೆ. ಅದನ್ನೇ ಅಧ್ಯಾತ್ಮ ಜೀವನ ಅಂತ. ಜಗತ್ತಲ್ಲೇ ಇರ್ತೀವಿ ಅಂದ್ರೇನು? ಶರೀರ ಇರುತ್ತೆ, ಎಲ್ಲ ಇರುತ್ತೆ, ನಾವಿಲ್ಲಿರಲ್ಲ. ನಾವು ಜಗತ್ತಿನ ಆಚೆ ಇರ್ತೀವಿ. ಲೋಕದಾಚೆಯ ಬೆಳಕು ಅಂತ. ಭೂಲೋಕದಲ್ಲಿದ್ದರೂ ನಾನು ಭೂಲೋಕದಲ್ಲಿರಲ್ಲ. ಶರೀರ ಮನಸ್ಸು ಭೂಲೋಕದಲ್ಲಿರುತ್ತೆ, ನಾನು ಲೋಕಕ್ಕಿಂತ ಅತೀತನಾಗಿರ್ತೀನಿ. ಎಲ್ಲಕ್ಕೂ ಅತೀತನಾಗಿ, ಸರ್ವಾತೀತನಾಗಿ ನಾನು ಸಾಕ್ಷಿ ಸ್ವರೂಪನಾಗಿರ್ತೀನಿ. ನೋಡಿ, ಇದು ಏಕಾಗ್ರತೆಯ ಉನ್ನತ ಸ್ಥಿತಿ. ಹೀಗಾಗಿ ಇದೊಂದು ಅದ್ಭುತವಾದ ಯೋಗ ಜೀವನ. ಏಕಾಗ್ರತೆಯ ಕಲೆ, ಜ್ಞಾನ. ನಮ್ಮ ಶರೀರ ಎಷ್ಟು ಅದ್ಭುತ ಅಂತ ಶರೀರವನ್ನು ಗಮನಿಸಿ ಗೊತ್ತಾಗತ್ತೆ. ಆಹಾರ ಅದು ಶಕ್ತಿಯಾಗಿ ಹೇಗೆ, ಎನರ್ಜಿಯಾಗಿ ಹೇಗೆ ಫಾರ್ಮೇಷನ್ ಆಗ್ತಾ ಇದೆ, ಎಷ್ಟು ಅದ್ಭುತ ಇದು. ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ, ಒಂದು ಕ್ಷಣಕ್ಕಿಂತ ಕಡಿಮೆ ಸಮಯದಲ್ಲಿ ಶಬ್ದ ಆಗಿ ಆಚೆ ಬಂದ್ಬಿಡುತ್ತೆ ಮಾತಿನ ಮೂಲಕ ಅಲ್ವಾ? ಯೋಚನೆ ಮಾಡಿದ್ದು ಒಂದು ಕ್ಷಣದ ಒಳಗಾಗಿ ಮಾತಾಗಿ ಬಂದ್ಬಿಡ್ತು. ಎಷ್ಟು ಫಾಸ್ಟ್ ಇದೆ! ಯಾವ ಪ್ರಾಸೆಸರ್ ಸ್ಪೀಡು ಅಷ್ಟಿರಲ್ಲ. ಭಗವಂತನ ಸೃಷ್ಟಿ ಇದು. ನಮ್ಮ ಮನಸ್ಸು ಎಷ್ಟು ಅದ್ಭುತ, ಜಗತ್ತು ಎಷ್ಟು ಅದ್ಭುತ. ಇವೆಲ್ಲ ನೋಡಿದಾಗ ಈ ಜಗತ್ತು ಮತ್ತೊಂದು ರೂಪವಾಗಿ ನಮಗೆ ಕಾಣಿಬರುತ್ತೆ. ಈಗ ಅಯ್ಯೋ ಎಲ್ಲ ಸರಿ ಇಲ್ಲ, ಬರೀ ದುಃಖ, ಅದು ಇದು ಗಲಾಟೆ, ಸಮಸ್ಯೆ, ಇದಲ್ಲ. ಇದು ನಮ್ಮ ಭ್ರಮೆ ಜಗತ್ತಿದು. ನಿಜವಾದ ಜಗತ್ತು ಇರೋದನ್ನು ಇರೋ ಹಾಗೆ ನೋಡಿದಾಗ ಇಲ್ಲಿರೋದು ಕೇವಲ ಸಚ್ಚಿದಾನಂದ. ಸರ್ವಂ ಖಲ್ವಿದಂ ಬ್ರಹ್ಮ, ಇದಂ ಸರ್ವಂ ಯದಯಮಾತ್ಮ. ಈ ಅನುಭವಗಳೆಲ್ಲ ಆಗತ್ತೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಸತ್ಯಂ ಶಿವಂ ಸುಂದರಂ. ಇವೆಲ್ಲ ಋಷಿಗಳ ಮಾತು, ಅನುಭಾವಿಗಳ ಮಾತು.
ಈ ಅನುಭವ ನಮಗೂ ಆಗುತ್ತೆ ನೋಡಿ. ಏಕಾಗ್ರತೆಯ ಕಲೆ ಅಂದರೆ ಹಂತ ಹಂತವಾಗಿ ನಮ್ಮ ಜೀವನ ಹೇಗೆ ಬದಲಾಗ್ತಾ ಇರುತ್ತೆ, ಹೇಗೆ ಒಂದು ಉನ್ನತ ಸ್ಥಿತಿಗೆ ಹೋಗುತ್ತೆ. ಇದು ನಮ್ಮೆಲ್ಲರಿಗೂ ಸಾಧ್ಯ. ಯಾಕೆಂದರೆ ನಾವೆಲ್ಲ ಕೂಡ ಸಚ್ಚಿದಾನಂದ ಸ್ವರೂಪಿಗಳೇ. ನಾವು ಯಾರೂ ಶರೀರ ಅಲ್ಲ. ನಮಗೆಲ್ಲ ಗೊತ್ತು, ಒಂದಿನ ಶರೀರ ಬಿಟ್ಟು ಹೋಗ್ತೀವಿ. ಮನೆ ಖಾಲಿ ಮಾಡ್ಕೊಂಡು ಹೋದಂಗೆ, ಬಾಡಿಗೆ ಮನೆ ಖಾಲಿ ಮಾಡ್ದಂಗೆ ಶರೀರ ಬಿಟ್ಟು ಹೋಗ್ತೀವಿ. ಮನಸ್ಸು ಕೂಡ ನಾವಲ್ಲ, ಮನಸ್ಸು ಶರೀರಕ್ಕಿಂತ ಅತೀತ. ಇದು ಏಕಾಗ್ರತೆಯ ಕಲೆಯಿಂದ ನಮಗೆ ಸಿಗುವಂಥ ಜ್ಞಾನ. ನಾವೆಲ್ಲ ಕೂಡ ಅಂತಹ ಒಂದು ಆನಂದಮಯವರೇ ಆಗಿದ್ದೀವಿ. ಆ ಆನಂದದ ಅನುಭೂತಿ ಪಡಬೇಕಾದ್ರೆ ಧ್ಯಾನವನ್ನು ಮಾಡಬೇಕು. ಏಕಾಗ್ರತೆಯಿಂದ ಅಂತರ್ಮುಖಿಗಳಾಗಬೇಕು. ನಮ್ಮ ಸ್ವಸ್ವರೂಪವನ್ನು ನಾವು ಅರ್ಥಕೊಂಡು ಸಾಕ್ಷಾತ್ಕರಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಧ್ಯಾನ ಮಾಡಿ ನಿಮ್ಮ ಅಂತರಂಗದ ಆನಂದವನ್ನು ಅನುಭವಿಸಿ. ಈ ಕಾಣ್ತಾ ಇರೋ ಜಗತ್ತಲ್ಲಿ ಕಾಣದೇ ಇರೋ ಸತ್ಯವನ್ನು ಏಕಾಗ್ರತೆಯಿಂದ ಕಂಡುಕೊಳ್ಳಿ. ಒಳ್ಳೆಯದಾಗಲಿ. ಹರಿ ಓಂ. ಗುರುಭ್ಯೋ ನಮಃ. ಹರಿ ಓಂ. ಸುಭಾಷ್ ಪತ್ರಿಜಿಯವರ ವ್ಯಕ್ತಿತ್ವ ಆಕರ್ಷಣೀಯವಾದ್ದು. ಮೊದಲ ಬಾರಿಗೆ ನಾನು ಅವರನ್ನು ಕಂಡಿದ್ದು ಬಹುಶಃ 2004ನೇ ಇಸ್ವಿಯಲ್ಲಿ ಚಿಕ್ಕಬಳ್ಳಾಪುರದ ಈ ಸ್ಕಂದಗಿರಿ ಅಂತ ಇದೆ, ಕೆಳಗಡೆ ಓಂಕಾರ ಜ್ಯೋತಿ ಆಶ್ರಮದಲ್ಲಿ ನಾನು ಅಲ್ಲಿದ್ದೆ. ಆಗ ಅಲ್ಲಿಗೆ ಬಂದಿದ್ದರು. ಹುಣ್ಣಿಮೆ ದಿನ ಬೆಟ್ಟ ಹತ್ತಿ ಹೋಗೋದು ಅಂಥೇಳಿ ಒಂದಷ್ಟು ಜನ ಗ್ರೂಪ್ ಮಾಡ್ಕೊಂಡು ಬಂದಾಗ ಅವ್ರನ್ನ ನೋಡಿದ್ದು ನೆನಪು. ಆಮೇಲೆ ಇನ್ನು ಅವ್ರ ಬಗ್ಗೆ ನನಗೆ ಒಂದಷ್ಟು ವಿಚಾರ ಗೊತ್ತಾಗಿದ್ದು, ಅವರ ಪ್ರವಚನಗಳನ್ನೆಲ್ಲ ಆಗ ಒಬ್ಬರು ಎರ್ರಿಸ್ವಾಮಿ ಅಂತ ಆಶ್ರಮಕ್ಕೆ ಬರೋರು ಅವ್ರು ತಗೊಂಡ್ಬರ್ತಾ ಇದ್ರು. ಅವ್ರಿಗೆ ಭಾಳ ಆತ್ಮೀಯರವರು. ಅವ್ರ ಪ್ರವಚನಗಳನ್ನು ಕೇಳ್ತಾ ಇದ್ವಿ. ನಾನು ನಮ್ಮ ಹಾಗೆ ಒಂದಷ್ಟು ಜನ ಸಾಧಕರಿದ್ವಿ ಅಲ್ಲಿ. ನಾವೆಲ್ಲ ಕೇಳ್ತಾ ಇದ್ವಿ. ಆಗಿನ್ನೂ ಸನ್ಯಾಸ ಆಗಿರಲಿಲ್ಲ, ವೈಟ್ ಡ್ರೆಸ್ಸಲ್ಲಿ. ಅವ್ರ ವಿಚಾರಗಳಲ್ಲಿ ಏನು ಅಂದರೆ, ಅವರು ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದಿದ್ದು ಈ ಧ್ಯಾನ ಮತ್ತು ಅಧ್ಯಯನಕ್ಕೆ. ಆ ಮಾತುಗಳಲ್ಲಿ ನಮಗೆ ಗೊತ್ತಾಗೋದು. ಆಮೇಲೆ ಏನು ಅಂದರೆ, ಅವರಲ್ಲಿ ಮುಚ್ಚುಮರೆ ಇಲ್ಲ. ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಅಂತಾರಲ್ಲ, ನಾನು ಗಮನಿಸಿದ್ದದು. ಏನಿದ್ರು ನೇರವಾಗಿ ಮಾತಾಡೋರು. ಅವ್ರು ಹೇಳೋರು, ಯಾರಾದರೂ ಧ್ಯಾನ ಮಾಡ್ತಾ ಇದ್ರೆ ಎದ್ದೋಗೋದು ಬರೋದು ಕೆಮ್ಮೋದೆಲ್ಲ ಮಾಡಿದ್ರೆ ಬೈದೇ ಬಿಡೋರು, ನೀವು ಕುತ್ಕೋಬೇಕು ಗಂಭೀರವಾಗಿ ಅಂತ. ಆಮೇಲೆ ತುಂಬ ವಿನಯದಿಂದ. ಇನ್ನೊಂದು ವಿಡಿಯೋ ನೋಡಿದ್ದೆ ಅವ್ರದ್ದು. ವಿಡಿಯೋದಲ್ಲಿ ಅವರು ಯಾರೋ ತುಂಬ ಚೆನ್ನಾಗಿ ಧ್ಯಾನ ಮಾಡ್ತಾರೆ ಅಂಥೇಳಿ ಅವರನ್ನು ಸ್ಟೇಜ್ ಮೇಲೆ ಕರೆದು ಯಾವುದೋ ಪ್ರೋಗ್ರಾಮಲ್ಲಿ ಸನ್ಮಾನ ಮಾಡಿ ಅವ್ರಿಗೆ ನಮಸ್ಕಾರ ಮಾಡಿದ್ರು. ಅವ್ರಿಗೊಂಥರ ಮುಜುಗರ ಆಗುತ್ತೆ. ಅಯ್ಯೋ, ನಿಮ್ಮಿಂದ ನಾವು ಕಲ್ತ್ಕೊಂಡಿದ್ದು ಧ್ಯಾನ, ನಮಗೆ ನೀವು ನಮಸ್ಕಾರ ಮಾಡ್ತಿರಲ್ಲ ಅಂತ. ನೋಡಿ ಅವ್ರ ವಿನಯ ಅನ್ನೋದು ವಿದ್ಯಾ ದದಾತಿ ವಿನಯಂ ಅಂತ ಕರೀತಾರೆ. ವಿದ್ಯೆ ಎಲ್ಲಿರುತ್ತೋ ಅಲ್ಲಿ ವಿನಯ ಇರುತ್ತಂತೆ. ನಾವು ವಿದ್ಯಾವಂತರಾದಷ್ಟು, ಸಾಧನೆ ಮಾಡಿದಷ್ಟು ನಮಗೆ ನಾವಿನ್ನು ಚಿಕ್ಕವರು ಅಂತ ಅನಿಸುತ್ತೆ. ಅಂದರೆ ಆ ಸರಳತೆ ಬಂದ್ಬಿಡುತ್ತೆ. ಸಿಂಪ್ಲಿಸಿಟಿ ಅಂತ ಕರೀತಾರೆ, ಸರಳತೆ ಬರುತ್ತೆ. ಅದನ್ನು ಅವರಲ್ಲಿ ನಾನು ಕಂಡೆ. ಆಮೇಲೆ ಅವರು ತುಂಬ ಅಧ್ಯಯನ ಮಾಡಿದ್ರು ಅಂತ ಕಾಣುತ್ತೆ. ಅವರ ಪ್ರವಚನ ಕೇಳ್ತಾ ಇದ್ನಲ್ಲ, ಆಗ ತುಂಬ ಉದಾಹರಣೆ ಕೊಡೋರು. ಈ ಕಡೆ ಅರವಿಂದೋ, ಓಶೋದು, ವಿವೇಕಾನಂದರದು, ರಮಣ ಮಹರ್ಷಿಗಳದ್ದು, ಅವ್ರದ್ದು ಉಪನಿಷತ್ತು ಎಲ್ಲ ಉದಾಹರಣೆ ಕೊಟ್ಟು ಹೇಳೋರು. ಅಂದರೆ ತುಂಬ ಅಧ್ಯಯನ ಮಾಡಿದ್ರು. ಅವ್ರು ಹೇಳೋರು, ತೆಲುಗಲ್ಲಿ ಸ್ಪೀಚ್ ಇತ್ತು ಅವ್ರದ್ದು. ತೆಲುಗು ಸ್ಪೀಚ್ ಕೇಳಿತ್ತು. ನಿಮ್ಮ ಮನೆಯಲ್ಲಿ ನೀವು ಒಂದು 100 ಪುಸ್ತಕ ಇಟ್ಕೊಂಡಿರಬೇಕು. ನೀವು ಭಾರತೀಯರಾಗಿ ಇಷ್ಟು ಮಾತ್ರ ಓದಿಲ್ಲ ಅಂದರೆ ಏನು ಪ್ರಯೋಜನ ಅಂತ ತೆಲುಗಲ್ಲಿ ಒಂದು ರೀತಿ ಕಮಾಂಡಿಂಗ್ ಟೋನಲ್ಲಿ ಹೇಳೋರು. ನಾನು ಗಮನಿಸಿದ ವಿಚಾರಗಳು ಅಂದರೆ ಅಧ್ಯಯನಕ್ಕೆ ಬಹಳ ಪ್ರಾಮುಖ್ಯತೆ ಕೊಡೋರು. ಅಧ್ಯಯನ ಮಾಡಬೇಕು, ಶಿಸ್ತುಬದ್ಧವಾಗಿ ಧ್ಯಾನ ಮಾಡಿ, ವಿನಯದಿಂದ ನಡ್ಕೊಳ್ಳಿ. ಅದಕ್ಕೆ ಅವ್ರು ಯಾರನ್ನು ಡಿಸೈಪಲ್ ಅಂತ ಕರೆದಿಲ್ಲ. ನಾನು ಅದೊಂದು ಗಮನಿಸಿದೆ. ಏನು ಎಲ್ಲರೂ ಮಾಸ್ಟರ್ ಅಂತಾರಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲಿ ಡಿಸೈಪಲ್ ಯಾರೂ ಇಲ್ಲ, ಯು ಆರ್ ದ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ ಅಂತ ಹೇಳಿದಾರಲ್ಲ. ಹಾಗಾದ್ರೆ ನಿನಗೆ ನೀನೇ ಒಡೆಯನಾಗು, ಯು ಆರ್ ದ ಲೈಟ್ ಟು ಯುವರ್ ಸೆಲ್ಫ್ ಅಂತ ಬುದ್ಧ ಹೇಳಿದಾನಲ್ಲ.
ಆ ಭಾವದಲ್ಲಿ ಅದನ್ನು ಅವರು ಹೇಳಿದ್ದಾರೆ ನೋಡಿ. ಅಂದರೆ ಯಾರನ್ನು ಕಡಿಮೆ ಅಂತ ಆಗಲಿ ಹೆಚ್ಚು ಅಂತ ಆಗಲಿ ಆ ಥರ ಇರಲಿಲ್ಲ. ನಿಮ್ಮಲ್ಲಿರೋ ಬೆಳಕನ್ನು ನೀವು ಕಂಡುಕೊಳ್ಳಿ ಅನ್ನೋದನ್ನು ಹೇಳೋರು. ನಾನು ಗಮನಿಸಿದ್ದು ಅವ್ರ ಬಗ್ಗೆ ಕಡಿಮೆನೆ. ಅವರನ್ನು ನೋಡಿದ್ದೆಲ್ಲೋ ಒಂದು ಸರಿ ವಿಡಿಯೋದಲ್ಲಿ ನೋಡಿದ್ದೆ, ಅದು ಪ್ರೋಗ್ರಾಮಲ್ಲಿ ಅವರು ಬರೋದು ಮಾತಾಡೋದು, ಆಮೇಲೆ ತೆಲುಗಲ್ಲಿ ಸ್ಪೀಚ್ ಕೇಳಿದ್ದೆ. ಹೀಗೆ ಅವ್ರ ಬಗ್ಗೆ ನನಗೆ ಗೊತ್ತಿರುವಂಥ ವಿಚಾರಗಳು ಒಂದಷ್ಟು. ಒಟ್ಟಿನಲ್ಲಿ ಅವರು ಯಾವುದೋ ಒಂದು ಸತ್ಯವನ್ನು ಅವರ ಅನುಭವಕ್ಕೆ ತಂದುಕೊಂಡಿದ್ರು ಅನ್ನೋದಂತೂ ನನಗೆ ಅರ್ಥ ಆಯಿತು. ಮಹಾತ್ಮರು ಎಲ್ಲೇ ಒಂದು ಶಕ್ತಿ ಇದ್ರೇ ಸಾವಿರಾರು ಜನ, ಲಕ್ಷಾಂತರ ಜನ ಅಲ್ಲಿ ಆಕರ್ಷಿತರಾಗೋದು. ಈಗ ಲಕ್ಷಾಂತರ ಜನ ಅವರ ಮಾತುಗಳನ್ನು ಗ್ರಹಿಸಿ ಧ್ಯಾನ ಮಾಡಬೇಕು ಅಂತ ಮುಂದೆ ಬರ್ತಾ ಇದ್ದಾರೆ ಅಂದರೆ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಅವರು. ಹಾಗಾಗಿ ಅವರ ಅನುಭವದ ಮಾತುಗಳು ಧ್ಯಾನಿಗಳಿಗೆಲ್ಲ ಮಾರ್ಗದರ್ಶನ ಆಗಿದೆ. ಅದರಲ್ಲಿ ಎಷ್ಟೋ ಶಾಸ್ತ್ರವಾಕ್ಯಗಳನ್ನು ಕೂಡ ಉದಾಹರಿಸಿ ಹೇಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಸಾಧನೆ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಇದಿಷ್ಟು ನನಗೆ ಗೊತ್ತಿರುವಂಥ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.